ಜೀವನದ ಗುರಿ. ಜೀವನದ ಸಮಸ್ಯೆಯನ್ನು ಕುರಿತು ಎಂದಾದರೂ ಗಂಭೀರವಾಗಿ ಪರ್ಯಾವಲೋಕಿಸಿದವರು ಜನರಲ್ಲಿ ಪ್ರಾಯಶಃ ಬಲು ವಿರಳ. ಸಾಮಾನ್ಯವಾಗಿ ಯಾರು ನೋಬಡಿ ಥಿಂಕ್ಸ್ ಅಬೌಟ್ ದ ಗೋಲ್ ಆಫ್ ಲೈಫ್ ಅಲ್ವಾ? ಸೊ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಬರ್ತಾರೆ, ಆರೋಗ್ಯ ಬೇಕು ಅಂತ ಬರ್ತಾರೆ. ಆರೋಗ್ಯ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಕೇಳಿದ್ರೆ ಅವರಿಗೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಅದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಜೀವನದಲ್ಲಿ ಆರೋಗ್ಯ ಗಳಿಸ್ಕೊಳ್ಳೋದೇ ಮುಖ್ಯ ಗುರಿಯಾಗಿ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಸಾಮಾನ್ಯ ಸಂಸಾರದ ಜೀವನ ಮಾಡೋದು ಅದನ್ನು ಮುಖ್ಯ ಗುರಿಯಾಗಿ ಇಟ್ಕೊಳ್ತಾರೆ. ಸೊ ಬೇರೆ ಬೇರೆ ರೀತಿಯಾದಂಥ ಗುರಿಗಳನ್ನ ಜನಗಳು ಇಟ್ಕೊಂಡಿರ್ತಾರೆ. ಸೊ ಪೀಪಲ್ ಕೀಪ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೋಲ್ಸ್ ಇನ್ ಫ್ರಂಟ್ ಆಫ್ ದೇರ್ ಐಸ್. ಈ ಒಂದು ಚಾಪ್ಟರ್ನಲ್ಲಿ ಬಾಬೂಜಿ ಅವರು ನಿಜವಾದಂಥ ಗುರಿ ಏನು, ನಿಜವಾದಂಥ ಗುರಿನ ಯಾವ ರೀತಿ ಇಟ್ಕೊಂಡು ನಾವು ಜೀವನ ಮಾಡಿದಾಗ ಜೀವನ ಸಫಲ ಆಗುತ್ತೆ, ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಅದನ್ನವರು ಸಂಕುಚಿತ ದೃಷ್ಟಿಯಿಂದ ಕಾಣುವರು. ಬೇಕಾದ ಸುಖ ಸೌಕರ್ಯಗಳಿಂದೊಳಗೂಡಿದ ಚೊಕ್ಕಾಟವಾದ ಬಾಳನ್ನು ಸಾಗಿಸುವುದೇ ಅವರ ಮುಂದಿರುವ ಏಕಮೇವ ಸಮಸ್ಯೆಯಾಗಿರುತ್ತದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಜಗತ್ತಿನಲ್ಲಿ ಸಾಧ್ಯವಾದಷ್ಟು ಅತಿ ಹೆಚ್ಚು ಸುಖವನ್ನು, ದೊಡ್ಡ ಸ್ಥಿತಿಯನ್ನು ದೊರಕಿಸಿಕೊಳ್ಳುವುದೊಂದೇ ಅವರ ಧ್ಯೇಯವಾಗಿರುತ್ತದೆ. ಅದನ್ನು ತಾವು ದೊರಕಿಸಲು ಸಮರ್ಥರಾದರೆ ತಮ್ಮ ಜೀವನವು ಯಶಸ್ವಿಯೆಂದು, ಇಲ್ಲದಿದ್ದರೆ ಇಲ್ಲವೆಂದು ತಿಳಿಯುವರು. ಅವರು ಜನರ ಕಣ್ಣಲ್ಲಿ ಶ್ರೇಷ್ಠರು, ತತ್ವಜ್ಞಾನಿಗಳು, ಕಾರಣ ತಜ್ಞರು ಆಗಿದ್ದು ಜಗತ್ ಪ್ರಖ್ಯಾತಿಯನ್ನು, ಸಂಪತ್ತನ್ನು ಪಡೆದಿರಬಹುದು. ಆದರೂ ಅವರ ಜೀವನ ಸಮಸ್ಯೆಯು ಬಿಡಿಸಲ್ಪಡದೆ ಉಳಿಯಬಹುದು. ನಿಜವಾಗಿ ಅದು ಸಾವುನೊಂದಿಗೆ ಮುಗಿದಂತಾಗುವುದಿಲ್ಲ. ಏಕೆಂದರೆ ಸಾವು ಕೇವಲ ಒಂದು ರೂಪಾಂತರ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ನಾವು ತಾತ್ಕಾಲಿಕ ಗುರಿಗಳನ್ನು ಇಟ್ಕೊಂಡ್ರೆ ಅದು ನಮಗೆ ತಾತ್ಕಾಲಿಕವಾದಂಥ ಫಲಿತಾಂಶಗಳನ್ನು ಕೊಡುತ್ತೆ. ಸಾವು ಅನ್ನೋದು ರೂಪಾಂತರ. ಇಟ್ಸ್ ಓನ್ಲಿ ಚೇಂಜ್ ಆಫ್ ಫಾರ್ಮ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕಡೆಯ ಯೋಚನೆ ಜೀವತ್ಯಾಗ ಮಾಡ್ಲಿಕ್ಕೆ ಮುಂಚೆ, ಕಡೆಯ ಯೋಚನೆ ದೇಹ ತ್ಯಾಗ ಮಾಡ್ಲಿಕ್ಕೆ ಮುಂಚೆ ಆ ಜೀವಿ ಯಾವ ಯೋಚನೆ ಕಡೆಯದು ಮಾಡ್ತಾರೋ ಅದರ ಪ್ರಕಾರ ಅವರ ಮುಂದಿನ ಸೃಷ್ಟಿ ಬರುತ್ತೆ ಅಂತ. ಆ ರೀತಿಯಾಗಿ ಅವರು ಆ ಲೋಕದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಕೃಷ್ಣ. ಅಂದ್ರೆ ಸೊ ನಾವು ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸಿನ ಕಲ್ಪನಾ ಶಕ್ತಿ ಏನಿದೆಯಲ್ಲ ಅದನ್ನು ಎಷ್ಟು ಮಟ್ಟಿಗೆ ನಾವು ಮಾರ್ಪಾಡು ಮಾಡ್ಕೊಂಡಿದ್ರೆ, ಇನ್ಫ್ಯಾಕ್ಟ್ ನಾವು ನೈಜತೆಯರಿಗೆ ನಡಿಬೇಕಾದ್ರೆ ಕಲ್ಪನಾ ಶಕ್ತಿಯ ಅವಶ್ಯಕತೆ ಆದ್ರೂ ಏನಿದೆ? ಯಾಕಂದ್ರೆ ನೈಜತೆ ಮತ್ತು ಕಲ್ಪನಾ ಶಕ್ತಿ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಸಾಗುವಂಥದ್ದು. ಸೊ ಹಾಗಾಗಿ ನಾವು ನಿಜವಾಗಿ ನೈಜತೆ ಎದುರು ನಡೆದಾಗ ನಮಗೆ ಕಲ್ಪನಾ ಶಕ್ತಿಯ ಅಗತ್ಯನೇ ಇರೋದಿಲ್ಲ. ಸೊ ಇದು ಮುಖ್ಯ. ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗ್ಬೇಕಾದ್ರೆ ಕೇವಲ ರೂಪಾಂತರ ಆಗತ್ತೆ. ತುಂಬಾ ಜನ ಅನ್ಕೊಳ್ತಾರೆ, ಇಲ್ಲಿ ಸಾವು ಆಗಿದ ತಕ್ಷಣ ಏನಾಗತ್ತೆ ಆ ಒಂದು ಆತ್ಮಕ್ಕೆ ಅಂದ್ರೆ, ಆ ಕ್ಷಣನೇ ಆತ್ಮ ಬೇರೆ ಕಡೆಗೆ ಹೋಗಿ ತನ್ನ ನೆಲೆಯನ್ನು ಕಾಣುತ್ತೆ. ದೇರ್ ಇಸ್ ಎ ಕಂಟಿನ್ಯೂಟಿ, ಗ್ಯಾಪ್ ಇಲ್ಲ ಮಧ್ಯದಲ್ಲಿ. ಅದು ಕಂಟಿನ್ಯೂಸ್ ಜರ್ನಿ. ಬಿಕಾಸ್ ಎಕ್ಸಿಸ್ಟೆನ್ಸ್ ಈಸ್ ಎಟರ್ನಲ್ ಅಂಡ್ ಕಂಟಿನ್ಯೂಸ್. ಎಕ್ಸಿಸ್ಟೆನ್ಸ್ ನಲ್ಲಿ ಗ್ಯಾಪ್ ಇಲ್ಲ. ನಾವೇನ್ ಲೈಫ್ ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ ಅದರಲ್ಲಿ ಗ್ಯಾಪ್ ಇದೆ ಅಂತ ನಮಗನ್ಸುತ್ತೆ. ಮರಣಾನಂತರ ನಮ್ಮ ಮುಂದಿನ ಜೀವನವು ಅದು ಯಾವುದಾದ್ರೂ ಇರಲಿ ಆರಂಭವಾಗುವುದು. ಈ ಜೀವನಕ್ಕಿಂತ ಮುಂಚೆ ಹೇಗೆ ನಾವು ಬೇರೆ ಬೇರೆ ರೂಪಗಳಲ್ಲಿ ಅನೇಕ ಜನ್ಮಗಳನ್ನು ಪಡೆದಿರುವೆವೋ ಹಾಗೆಯೇ ಮರಣಾನಂತರವು ಬೇರೆ ಹಲವಾರು ಜನ್ಮಗಳನ್ನು ಪಡೆಯಬಹುದು. ಹಲವಾರು ಜನ್ಮಗಳು ಹಲವಾರು ಸ್ತರಗಳಲ್ಲಿ ಪಡಿತೇವೆ ನಾವು. ಜನನ ಮರಣಗಳ ಚಕ್ರವು ಅನಿಶ್ಚಿತವಾಗಿ ಮುಂದುವರಿಯುತ್ತಲೇ ಇರುತ್ತದೆ. ಸೊ ಇದನ್ನ ನಾವು ಮನಸ್ಸಿಗೆ ಹಾಕೋಬೇಕು. ಎಕ್ಸಿಸ್ಟೆನ್ಸ್ ಈಸ್ ಎಟರ್ನಲ್, ಬಟ್ ಜೀವನ ಅಂತ ನಾವೇನು ಕಳಿತೀವಿ ಅದು ತಾತ್ಕಾಲಿಕವಾಗಿತ್ತು. ಒಂದು ಸ್ತರದಲ್ಲಿ ಇವತ್ತಿರುತ್ತೆ, ಒಂದು ಕಾಲಾವಧಿಯವರೆಗೂ ಇರುತ್ತೆ. ತದನಂತರ ಅದೇ ಜೀವನ ಬೇರೆ ಒಂದು ಸ್ತರದಲ್ಲಿ ಬೇರೆ ರೀತಿಯಾದಂಥ ಕಾಲಾವಧಿಯಲ್ಲಿ ಇರುತ್ತೆ. ಇದನ್ನೇ ನಾವು ಬೇರೆ ಬೇರೆ ಲೋಕಗಳಲ್ಲಿ ಜನನ ಅಂತ ಹೇಳೋದು. ಸೊ
ಈ ಒಂದು ಪಾಯಿಂಟ್ ನಮ್ಗೆ ಯಾವಾಗ ಖಾತ್ರಿ ಆಗುತ್ತೆ ಅಂದ್ರೆ ಲೈಫ್ಗೂ ಎಕ್ಸಿಸ್ಟೆನ್ಸ್ಗೂ ಇರತಕ್ಕಂಥ ವ್ಯತ್ಯಾಸ, ದ ಡಿಫರೆನ್ಸ್ ಬಿಟ್ವೀನ್ ಲೈಫ್ ಅಂಡ್ ಎಕ್ಸಿಸ್ಟೆನ್ಸ್, that we get clarity when we come to the 11th ಪಾಯಿಂಟ್. 11ನೇ ಪಾಯಿಂಟ್ಗೆ ಬಂದಾಗ ನಮಗೆ ನಮ್ಮ ಅಸ್ತಿತ್ವ ಏನಿದೆ ಶಾಶ್ವತವಾದಂಥದ್ದು, ಅವರ್ ಎಕ್ಸಿಸ್ಟೆನ್ಸ್ ಈಸ್ ಎಟರ್ನಲ್. ಅಂಡ್ ಈ ಜೀವನ ಅಂತ ನಾವೇನ್ ನೋಡ್ತಾ ಇದ್ದೀವಿ ಇದು ತಾತ್ಕಾಲಿಕವಾಗಿದ್ದು ಅನ್ನೋದು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಮನದಟ್ಟಾಗುತ್ತೆ. ಯಾವಾಗ ನಮಗೆ ಆ ಮನದಟ್ಟಾಗುತ್ತೋ ಆವಾಗ ನಾವು ನಮ್ಮ ಜೀವನನ ಯಾವ ರೀತಿ ರೂಪಿಸ್ಕೊಳ್ತೀವಿ ಅಂದ್ರೆ, ಈ ಒಂದು ಜೀವನನ ಏನು ತಾತ್ಕಾಲಿಕವಾದಂತ ಈ ಜೀವನನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ರೂಪಿಸ್ಕೊಳ್ಳಲ್ಲ. ನಾವು ಆವಾಗ ನಮ್ಮ ಅಸ್ತಿತ್ವ ಏನಿದೆ, ಮೂಲ ಅಸ್ತಿತ್ವ, ಅದನ್ನ ಗಣನೆಗೆ ತಗೊಂಡು ಅದನ್ನ ಧ್ಯೇಯವಾಗಿಟ್ಕೊಂಡು ನಾವು ನಮ್ಮ ಜೀವನನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ವಿ ಟೇಕ್ ನಾಟ್ ದಿಸ್ ಲೈಫ್ ಆಸ್ ದ ಬೇಸಿಸ್ ಫಾರ್ ಅವರ್ way of life. We take the fact that we are eternally existent as the basis for our way of life in this life also. ಜನನ ಮರಣಗಳ ಚಕ್ರವು ಅನಿಶ್ಚಿತವಾಗಿ ಮುಂದುವರಿಯುತ್ತಲೇ ಇರುತ್ತದೆ. ವರ್ತಮಾನ ಜನ್ಮದ ಸಮಸ್ಯೆಗಳಷ್ಟೇ ಅಲ್ಲದೆ ಮುಂದಿನವುಗಳಿಗೂ ಪರಿಹಾರವನ್ನು ಕಂಡುಹಿಡಿಯುವುದೇ ನಮ್ಮ ಮುಂದಿರುವ ಪ್ರಶ್ನೆಯಾಗಿದೆ. So what Babuji is talking about is not only that we have to solve the current problems that we face, we also need to solve the problems that we are likely to face in future. ಈ ಸಮಸ್ಯೆಯು ಮಹಾಪ್ರಳಯದವರೆಗೆ ಬೇರೆ ಬೇರೆ ಕಾಲಗಳಲ್ಲಿ ಸ್ಥೂಲ ಸೂಕ್ಷ್ಮದ ವಿವಿಧ ರೂಪಗಳಲ್ಲಿ ಆತ್ಮದ ಎಲ್ಲ ಅಸ್ತಿತ್ವವನ್ನು ಒಳಗೊಳ್ಳುತ್ತದೆ. So the problem that is in front of us is that soul can exist at multiple levels, either at a grosser level or at a subtle level, or it can also exist at very different times till the time of Mahapralaya. So our job is not to solve the problems that we are going to face just now in this life. Our job is to look at how we can solve this problem permanently. ಜನನ ಮರಣಗಳ ಪ್ರಶ್ನೆಯನ್ನು ಕುರಿತು ಬೇರೆ ಬೇರೆ ಮತಾನುಯಾಯಿಗಳಲ್ಲಿ ಅಭಿಪ್ರಾಯ ಭೇದಗಳಿರಬಹುದು. ಆದರೆ ಶಾಸ್ತ್ರಗಳ ಕೇವಲ ತಾತ್ವಿಕ ಜ್ಞಾನವು ಈ ಪ್ರಶ್ನೆಯನ್ನು ಬಿಡಿಸಲಾರದೆಂಬುದು ನಿಶ್ಚಿತ. ಸೊ ಇಫ್ ಯು ಜಸ್ಟ್ ನೋ ದ ಶಾಸ್ತ್ರಾಸ್ ಅಟ್ ದ ಲೆವೆಲ್ ಆಫ್ ಎ ಮೆಂಟಲ್ ಆಕ್ಟಿವಿಟಿ, ದಟ್ಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಅವರ್ ಪ್ರಾಬ್ಲಮ್. ಸೊ ಈ ಸಮಸ್ಯೆಗೆ ನಾವು ಬರೀ ತಾತ್ವಿಕ ಉತ್ತರ ಕೊಟ್ರೆ ಆಗಲ್ಲ, ತಾರ್ಕಿಕ ಉತ್ತರ ಕೊಟ್ಟರೆ ಆಗಲ್ಲ. ಮಾನಸಿಕ ಸ್ತರದಲ್ಲಿ ಅದಕ್ಕೆ ಬೇರೆನೇ ಮಾಡಬೇಕು. ಇದಕ್ಕಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ಅನುಭವದ ಅಗತ್ಯ ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. So in order to solve the problem of not only this life but all lives, what is necessary is a spiritual experience where you have direct experience. So ಇದು ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ಹೇಳ್ತಾರೆ, ನಮಗೆ ಪರೋಕ್ಷವಾದಂತ ಅನುಭವ ಸಾಲಲ್ಲ, ಅದು ನಮ್ಮ ಸಮಸ್ಯೆನ ಬಗೆಹರಿಸಲ್ಲ. ಅಪರೋಕ್ಷ ಅನುಭವ ಅಂತ ಹೇಳ್ತಾರೆ, ಅಪರೋಕ್ಷ ಅನುಭವ ಅಥವಾ ಅಪರೋಕ್ಷ ಅನುಭೂತಿ ಅಂತ ಹೇಳ್ತಾರೆ. ಅದಾದಾಗ ಮಾತ್ರನೇ ನಮ್ಮ ಜೀವನದ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಬರೀ ಈ ಜೀವನದ ಸಮಸ್ಯೆ ಅಲ್ಲ, ಎಲ್ಲ ಜೀವನಗಳ ಸಮಸ್ಯೆ. ಇನ್ನು ಮುಂದಕ್ಕೆ ನಾವೇನೆಲ್ಲ ಜನ್ಮಗಳನ್ನ ತಗೋಬೇಕಂತಿದೀವಿ ಆ ಎಲ್ಲ ಜೀವನಗಳ ಸಮಸ್ಯೆ ಒಮ್ಮೆಲೆ ಪರಿಹಾರ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಈ ಧ್ಯಾನದ ದ ಬ್ಯೂಟಿ ಆಫ್ ದ ಮೆಡಿಟೇಷನ್ ಈಸ್ ದಟ್ ನಾಟ್ ಓನ್ಲಿ ಇಟ್ ಹೆಲ್ಪ್ಸ್ ಅಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ದಿಸ್ ಲೈಫ್, it will help us to solve the problem of all lives which are due to come till eternity, till the Mahapralaya. So this is something that we have to keep in mind. So in other words, you are not only working for the present, but you are also working for the future simultaneously. Meditation is the only activity where you can actually work on all the three levels. In the present, you remove the effect of the past so that you are free in the future. So now what? ಈಗಿನ ಸ್ತರದಲ್ಲಿ ಇದ್ದುಕೊಂಡು ಹಿಂದೆ ಏನಾಗಿದೆ ಅದರ ಒಂದು ಸಂಕೋಲೆಗಳಿಂದ ಬಿಡಿಸ್ಕೊಳ್ತಾ ಮುಂದಿನ ನಮ್ಮ ಹಾದಿನ ಸುಗಮಗೊಳಿಸ್ತೀವಿ. ಸೊ ಧ್ಯಾನದ ಕ್ರಿಯೆ ಒಂದೇನೆ ನಿಮಗೆ ಮೂರು ಕಾಲಗಳಲ್ಲೂ ಕೆಲಸ ಮಾಡುತ್ತೆ. Now we don't many times understand the implication of it or the importance of it. We don't recognize it. ಮೂರು ಕಾಲದಲ್ಲಿ ಕೆಲಸ ಮಾಡತಕ್ಕಂಥ ಒಂದೇ ಕ್ರಿಯೆ ಅಂದ್ರೆ ಧ್ಯಾನ. ಆದ್ರೆ ನಾವು ಮಾಡೋದು ವಾಸ್ತವದಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ.
ಆದರೆ ಅದು ಹಿಂದಿನ ನಮ್ಮ ಏನು ಸಂಕೋಲೆಗಳಿದೆ ಅದರಿಂದನೂ ನಮ್ಮನ್ನು ಬಿಡಿಸುತ್ತೆ, ಹಾದಿನ ಸುಗಮಗೊಳಿಸುತ್ತೆ. See the potency of that is why meditation, which is part of Raja Yoga, is called as the king of the yogas. Raja Yoga is called as the king because it solves the problem permanently. It's not a temporary solution. ಸೂಕ್ಷ್ಮತಮ ಅನುಭವ ಶಕ್ತಿಯನ್ನು ಹೊಂದಿ ಅಮುಷ್ಟಿಕ ಜೀವನದ ನಿಜ ಸ್ಥಿತಿಯನ್ನು ತಾನು ಅನುಭವಿಸಿದರೆ ಈ ಪ್ರಶ್ನೆಯೇ ಮುಗಿದಂತಾಗುವುದು. ಸೊ ವಿ ನೀಡ್ ಟು ಗೋ ಟು ದ ಸಟಲ್ ಲೆವೆಲ್ ಅಂಡ್ ಗೆಟ್ ದ ಸ್ಟೇಟ್ ಆಫ್ ಅವರ್ ರಿಯಲ್ ಎಕ್ಸಿಸ್ಟೆನ್ಸ್. ಇದರ ರಹಸ್ಯವು ಜನರಿಂದ ನಾನಾ ರೀತಿಗಳಲ್ಲಿ ತಿಳಿಯಲ್ಪಟ್ಟಿದೆಯಾದರೂ ಜೀವನದ ಉದ್ದೇಶವು ಮರಣಾನಂತರ ಶಾಶ್ವತವಾದ ಆನಂದವನ್ನು ಪಡೆಯುವುದೆಂಬ ಬಗ್ಗೆ ಮಾತ್ರ ಎಲ್ಲರ ಅಭಿಪ್ರಾಯವು ಒಂದೇ ಆಗಿದೆ. ಸೊ ಎವ್ರಿಬಡಿ ಥಿಂಕ್ಸ್ being eternally happy is what we are striving for. Temporary happiness ಅಲ್ಲ, being eternally happy, ಪರ್ಮನೆಂಟ್ ಆಗಿ ಹ್ಯಾಪಿ ಆಗಿರ್ಬೇಕು, ಖುಷಿಯಾಗಿರ್ಬೇಕು ಅಥವಾ ಆನಂದದಲ್ಲಿ ಇರಬೇಕು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ, ಶಾಶ್ವತವಾದಂತ ಆನಂದ. ಇದಕ್ಕಾಗಿ ಸದಾಚಾರ ಸಂಪನ್ನವು, ತ್ಯಾಗಮಯವೂ, ಭಕ್ತಿಪರವೂ ಆದ ಜೀವನವು ಅಗತ್ಯವೆಂದು, ಇಂಥ ಜೀವನವು ಅವರಿಗೆ ಸ್ವರ್ಗದ ಶಾಶ್ವತ ಸುಖವನ್ನು, ಮೋಕ್ಷವನ್ನು ತಂದು ಕೊಡುತ್ತದೆ ಎಂದು ಒತ್ತಿ ಹೇಳುವರು. ಸೊ ಇದು ಎಲ್ಲ ಮತ ಧರ್ಮಗಳಲ್ಲಿ ಇದರ ಪರಿಕಲ್ಪನೆ ಇದೆ. ಸೊ ಪ್ಯಾರಡೈಸ್ ಇನ್ ಹೆವೆನ್ ಅಂತ ಹೇಳ್ತಾರೆ, ಯು ಗೋ ಟು ಹೆವೆನ್ ಅಂತ ಕ್ರಿಶ್ಚಿಯಾನಿಟಿನಲ್ಲೂ ಹೇಳ್ತಾರೆ. ಪ್ಯಾರಡೈಸ್ಗೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಮುಸಲ್ಮಾನ್ ಬಂಧುಗಳು ಹೇಳ್ತಾರೆ. ನಮ್ಮಲ್ಲಿ ಸ್ವರ್ಗದ ಕಲ್ಪನೆ ಇದೆ. ಸೊ ಇವೆಲ್ಲವೂ ಕೂಡ ಯಾವಾಗ ಹೋಗ್ತೀವಿ ನಾವು ಅಲ್ಲಿಗೆ? ಶಾಶ್ವತವಾದ ಸುಖ ಬೇಕಂದ್ರೆ ಇಲ್ಲಿ ನಾವು ಸದಾಚಾರದಿಂದ ಇರಬೇಕು, ತ್ಯಾಗಮಯವಾಗಿರಬೇಕು, ಭಕ್ತಿಪೂರ್ವಕವಾದಂತ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇದು ಸಮಸ್ಯೆಯ ಪರಿಸಮಾಪ್ತಿ ಅಲ್ಲ. ಬಟ್ ದಟ್ ಈಸ್ ನಾಟ್ ದ ಎಂಡ್ ಆಫ್ ಅವರ್ ಪ್ರಾಬ್ಲಮ್ಸ್. ಅದು ಇನ್ನೂ ಆಚೆಗೆ ಹೋಗುತ್ತದೆ. ಈ ಸಮಸ್ಯೆಯ ಪರಿಹಾರವನ್ನು ಹುಡುಕಲು ನಾವೀಗ ನಮ್ಮ ಅಸ್ತಿತ್ವದ ಆರಂಭ ಕಾಲದತ್ತ ನೋಡಬೇಕಾಗುತ್ತದೆ. ಸೊ ಈಗ ಬಾಬುಜಿ ಅವರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಸ್ತಿತ್ವ, ನಮ್ಮ ಅಸ್ತಿತ್ವ ಮತ್ತೆ ಭಗವಂತ ಆ ಸೃಷ್ಟಿ ಮಾಡಿದಂತ ಅಸ್ತಿತ್ವ ಇದೆಯಲ್ಲ, ಆ ಅಸ್ತಿತ್ವದ ಸ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಿನ ನಮ್ಮ ಸ್ಥೂಲತಮ ರೂಪದ ಅಸ್ತಿತ್ವವು ಆಕಸ್ಮಿಕವಾಗಲಿ ಒಮ್ಮಿಂದೊಮ್ಮೆ ಆಗಲಿ ಉಂಟಾಗಿರದೆ ಅದು ಕ್ರಮ ವಿಕಾಸನದ ಪರಿಣಾಮವಾಗಿದೆ. ಸೊ ಇವಾಗ ನಾವೇನು ನಮ್ಮ ರೂಪ ಪಡ್ಕೊಂಡಿದೀವಿ, ಸ್ಥೂಲ ರೂಪ, ಎ ಗ್ರಾಸ್ ಎಕ್ಸಿಸ್ಟೆನ್ಸ್, ಎ ಗ್ರಾಸ್ ಲೆವೆಲ್ ಆಫ್ ಎಕ್ಸಿಸ್ಟೆನ್ಸ್, ದಿಸ್ ಇಸ್ ನಾಟ್ ಹ್ಯಾಪನ್ಡ್ ಓವರ್ ನೈಟ್. ಆಕ್ಸಿಡೆಂಟಲ್ ಆಗಿನೂ ಆಗಿಲ್ಲ, ಒಮ್ಮೆಲೆ ಕೂಡ ಆಗಿಲ್ಲ. ಇದು ಕಾಲಕ್ರಮೇಣ ಕ್ರಮಬದ್ಧವಾಗಿ ಆಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಕ್ರಮಬದ್ಧವಾಗಿ ಆಗಿದೆ. ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಎ ವೆರಿ ಮೆಥಾಡಿಕಲ್ ವೇ. ಆತ್ಮದ ಅಸ್ತಿತ್ವವನ್ನು ಕಂಡು ಹಿಡಿಯಲು ಬಹಳ ಹಿಂದೆ ಸೃಷ್ಟಿ ಆರಂಭದ ಕಾಲವರೆಗೂ ಹೋಗಬೇಕಾಗುತ್ತದೆ. ಸೊ ಇಫ್ ವಿ ವಾಂಟ್ ಟು ಲುಕ್ ಅಟ್ ದ ಲೆವೆಲ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಅಟ್ ದ ಲೆವೆಲ್ ಆಫ್ ಆತ್ಮ, ವಿ ಹ್ಯಾವ್ ಟು ಗೋ ಟು ದ ಸ್ಟಾರ್ಟ್ ಆಫ್ ದ ಕ್ರಿಯೇಷನ್. ಆಗ ಆತ್ಮವು ತನ್ನ ನೈಜ ಸ್ಥಿತಿಯಲ್ಲಿ ಸತ್ತೆಯಾಗಿದ್ದಿತು. ಸೊ ಸೃಷ್ಟಿ ಶುರು ಆದಾಗ ಆತ್ಮ ತನ್ನ ನಿಜ ಸ್ವರೂಪದಲ್ಲಿತ್ತು, ಅಸ್ತಿತ್ವ ಹೊಂದಿತ್ತು. ಆತ್ಮದ ಅಸ್ತಿತ್ವದ ಅತಿ ಸೂಕ್ಷ್ಮವಾದ ಆ ಮೂಲ ಸ್ಥಿತಿಯಿಂದ ನಾವು ಬರಬರುತ್ತಾ ಸ್ಥೂಲ ರೂಪಗಳ ಕಡೆಗೆ ಹೊರಟೆವು. ಸೊ ನಾವು ಅತ್ಯಂತ ಸೂಕ್ಷ್ಮ ಸ್ಥಿತಿನಲ್ಲಿ ಇದ್ರಿ. ನಾವು ಪರಮಾತ್ಮನ ಒಂದು ಅಂಶವಾಗಿದ್ರಿಂದ ಪರಮಾತ್ಮನು ಯಾವ ಸ್ತರದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರದಲ್ಲಿ ಇದ್ದನೋ ಅದೇ ಸ್ತರದಲ್ಲಿ ನಾವು ಕೂಡ ಇದ್ದೆವು. ಆದರೆ ಈಗೇನಾಗಿದೆ, ಕಾಲಕ್ರಮೇಣದಲ್ಲಿ ನಾವು ಆ ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಸ್ಥೂಲ ರೂಪಕ್ಕೆ ಬಂದು ಇಳಿದಿದ್ದೀವಿ. ಕಂಪ್ಲೀಟ್ ವರ್ಕ್ಸ್ 2ನೇ ಚಾಪ್ಟರ್ ಬ್ರದರ್, ಗುರಿ. ಇವುಗಳನ್ನು ನಾವು ಆತ್ಮದ ಸುತ್ತಲಿನ ಆವರಣಗಳೆಂದು ಹೇಳಬಹುದು. ಹಾಗಾದ್ರೆ ಸೂಕ್ಷ್ಮವಾಗಿದ್ದಂತ ಆತ್ಮ ಸ್ಥೂಲವಾಗಿದ್ದ ಹಾಗೆ ಆತ್ಮದ ಸುತ್ತ ನಾವು ಆವರಣಗಳನ್ನ ತುಂಬಿಕೊಳ್ತಾ ಹೋದ್ವಿ. ಸೊ ಹೌ ಡಿಡ್ ದ ಆತ್ಮ ವಿಚ್ ವಾಸ್ ಸೋ ಸಟಲ್ ಲೈಕ್ ದ ಗಾಡ್ ಬಿಕಮ್ ಗ್ರಾಸ್? ವಿ ಸ್ಟಾರ್ಟೆಡ್ ಕವರಿಂಗ್ ದ ಆತ್ಮ ವಿತ್ ವೇರಿಯಸ್ ಕವರಿಂಗ್ಸ್. ತೀರಾ ಪ್ರಾರಂಭದ ಆವರಣಗಳು ಬಹು ಸೂಕ್ಷ್ಮತಮವಾಗಿದ್ದು ಅವುಗಳೊಂದಿಗೆ ನಾವು ಸ್ವದೇಶದಲ್ಲಿ ಭಗವಂತನ ರಾಜ್ಯದಲ್ಲಿ ಇದ್ದೆವು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮೊದಲು ಆರಂಭವಾದಾಗ
ಏನು ಆವರಣಗಳೆಲ್ಲ ಬಂತಲ್ವಾ, ಅದು ಅತಿ ಸೂಕ್ಷ್ಮವಾಗಿತ್ತು. ಇದನ್ನ ಲಾಲಾಜಿಯವರು ನಮ್ಮ ಟುವರ್ಡ್ಸ್ ಇನ್ಫಿನಿಟಿ ಟ್ರೂತ್ ಎಟರ್ನಲ್ ಅಲ್ಲಿ ಬರೀತಾರೆ. ಉಪನಿಷತ್ತಲ್ಲೂ ಬರುತ್ತೆ ಇದರ ಬಗ್ಗೆ. ಮೊದಲು ಬಂದಂತ ಆ ಆವರಣಗಳು, ಅತಿ ಸೂಕ್ಷ್ಮವಾಗಿದ್ದಂಥ ಆವರಣಗಳು ಯಾವುದು? ವಾಟ್ ವಾಸ್ ದ ಇನಿಷಿಯಲ್ ಕವರಿಂಗ್ಸ್ ವಿಚ್ ವಾಸ್ ಸೋ ಸಟಲ್? ಸೊ ಲಾಲಾಜಿ ಟಾಕ್ಸ್ ಅಬೌಟ್ 3 things. Upanishad also mentions about this. Lalaji talks about idea of separateness, anxiety or fear, and desire. So the soul, which was in complete harmony with the Supreme Soul, at that time did not have any coverings at all. It was as good as God in terms of the subtleness of its existence. However, the soul started asserting itself. The first idea that came to the soul was that it was separate from God. We call it as idea of separateness. ನಾನು ಭಗವಂತನಿಂದ ಬೇರೆಯಾಗಿದ್ದೀನಿ ಅನ್ನೋ ಭಾವ ಮೊದಲಿಗೆ ಬಂತು. ಅದು ಮೊದಲನೇ ಆವರಣ. ತದನಂತರ ಯಾವ ಆವರಣ ಬಂತು ಅಂದ್ರೆ, ಆತ್ಮ ಸುತ್ತ ನೋಡ್ಕೊಳ್ಳುತ್ತೆ. ಭಗವಂತನಿಂದ ತಕ್ಷಣನೇ, ಭಗವಂತ ಏರ್ಪಟ್ಟ ತಕ್ಷಣನೇ ಅದಕ್ಕೆ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ. So the moment it asserted that separateness from God, it started getting. ಅಲ್ಲಿವರೆಗೂ ಭಯ ಇರಲಿಲ್ಲ ನಮಗೆ. There was no fear till that time. At that time we started getting fear. ಅದಾದ ಮೇಲೆ ಸುತ್ತಮುತ್ತ ನೋಡ್ಕೊಳ್ಳುತ್ತೆ, ಯಾರು ಇಲ್ಲ ಇಲ್ಲಿ, ನಾವು ಒಬ್ಬನೇ ಇದೀನಲ್ಲ, ಯಾಕೆ ಭಯ ಪಡಬೇಕು ಅಂತ ಅನ್ಕೊಳ್ಳುತ್ತೆ. ಈಗಲೂ ಕೂಡ if we look around and we feel that nobody is around, the fear comes down to some extent. ಅಂದ್ರೆ ನೋಡಿ, ನಾವು ಆತ್ಮದ ಸ್ತರದಲ್ಲಿ ಇದ್ದಂತ ಕೆಲಸನ ಈಗಲೂ ಮಾಡ್ತಾ ಇದ್ದೀವಿ, ನಾವು ಯಾವುದನ್ನು ಬಿಟ್ಟಿಲ್ಲ. ಸರಿ, ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಅದಕ್ಕೆ ನೆನಪಿರುತ್ತೆ, ಓ ನಾನು ಬೇರೆ ಒಂದು ಸ್ಥಿತಿನಲ್ಲಿದ್ದೆ, ಈಗ ಬೇರೆ ಸ್ಥಿತಿನಲ್ಲಿ ಇದ್ದೀನಿ. ಅದಕ್ಕೆ ಇವಾಗ ಆಸೆ ಆಗುತ್ತೆ, ನನ್ನ ಮುಂಚಿನ ಸ್ಥಿತಿನೇ ಚೆನ್ನಾಗಿತ್ತು, ಅದನ್ನ ಮತ್ತೆ ನಾನು ಗಳಿಸ್ಕೋಬೇಕು ಅಂತ ಆಸೆ ಆಗುತ್ತೆ. ಸೊ ಮೊದಲು ಆಸೆ ಅಂತ ಹುಟ್ಟಿದ್ದು ಆ ಸ್ತರದಲ್ಲಿ, ಆತ್ಮದ ಸ್ತರದಲ್ಲಿ. ಸೊ ಮೊದಲು ಭಗವಂತ ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಸ್ಥಿತಿನಲ್ಲಿದ್ದವು, ಒಂದು ರೀತಿಯಾದಂತ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದವು. ತದನಂತರ ಏನಾಯ್ತು, ಆತ್ಮ ನಾನು ಭಗವಂತನಿಂದ ಬೇರ್ಪಟ್ಟಿದ್ದೀನಿ ಅನ್ನೋ ಒಂದು ಐಡಿಯಾದಲ್ಲಿ ಮುಳುಗಿತು. I have separated from God. So the idea of separateness came in. The moment the idea of separateness came in, the Atma also got the idea of fear. But then it then looked around. ಸುತ್ತಮುತ್ತ ನೋಡ್ತು, ಯಾರು ಇಲ್ಲ ಇಲ್ಲಿ, ಯಾಕೆ ಹೆದರ್ಕೋಬೇಕು ಅಂತ ಹೇಳಿ ಹೆದರಿಕೆ ಕಡಿಮೆ ಆಯಿತು. ಆದ್ರೆ ಈಗ ಆತ್ಮಕ್ಕೆ ಎರಡು ರೀತಿಯಾದಂತ ಅನುಭವದ ನೆನಪಿದೆ. ಮೊದಲನೇದು, ಭಗವಂತನ ಜೊತೆ ಇದ್ದಾಗ ನಾನು ಹೇಗಿದ್ದೆ, ಯಾವ ಸ್ಥಿತಿನಲ್ಲಿದ್ದೆ, ಭಗವಂತನಿಂದ ನಾನು ಬೇರ್ಪಟ್ಟಿದ್ದೀನಿ ಅನ್ನೋದನ್ನ ಅನ್ಕೊಂಡಾಗ ನಾನು ಯಾವ ಸ್ಥಿತಿಗೆ ಬಂದೆ. ಅದಕ್ಕೀಗ ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೇಕು, ಆ ಹಿಂದಿನ ಅನುಭವನ ಪಡ್ಕೋಬೇಕು ಅಂತ ಆಸೆ ಉಂಟಾಯ್ತು. ಅದು ಮೊದಲ ಆಸೆ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸೈರ್ ಅಂತ ದಾರ್ಜಿಯವರು ಬರೀತಾರೆ ಹಾರ್ಟ್ಫುಲ್ನೆಸ್ ವೇನಲ್ಲಿ. ಇದನ್ನ ನಾವು ಸುಮ್ಮನೆ ಸಣ್ಣದಾಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಸ್ಯಾಡ್ ಅಂತ ಜ್ಞಾಪಕ ಇಟ್ಕೋಬಹುದು. ಸ್ಯಾಡ್ ಅಂದ್ರೆ ಐಡಿಯಾ ಆಫ್ ಸಪರೇಟ್ನೆಸ್, ಆಂಗ್ಸೈಟಿ ಮತ್ತೆ ಡಿಸೈರ್. These are the three things, these are the three subtle coverings that we got around the Atma initially. Now this became the basis for our further descent into grosser levels. This is what happened in due course of time to all the Atmas. So even is oneness with God. Now, our previous relationship with God, we want to re-establish. ನಮ್ಮ ಮುಂಚೆ ಭಗವಂತನ ಜೊತೆ ನಮ್ಮ ಏನ್ ಸಂಬಂಧ ಇತ್ತು, ಅವಿನಾಭಾವವಾದಂತ ಸಂಬಂಧ, ಅದನ್ನ ನಾವು
ಪಡಿಬೇಕು ಅನ್ನೋದೇ ನಮ್ಮ ಹೃದಯದಲ್ಲಿರತಕ್ಕಂಥ ತೀವ್ರವಾದಂತ ಹಂಬಲ, ಅದೇ ಆಸೆ. ಆದ್ರೆ ನಾವು ಈ ಆಸೆನ ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿಗೊಡ್ತೀವಿ. So in order to fulfill this desire, that original desire, we allow our mind to run in different directions. So nobody wants anything in this world. Everyone wants that, I want this, I want that. Actually speaking, no, Upanishad says nobody wants anything in this world. Everybody is confused. You are not looking for the object. You are looking for the sense of completeness that you get when you are with the object. ನಮಗೆ ಯಾರಿಗೂ ವಸ್ತುಗಳ ಅವಶ್ಯಕತೆ ಇಲ್ಲ, ಯಾರಿಗೂ ಇಲ್ಲ. ಆದ್ರೆ ಆ ವಸ್ತುವಿನ ಜೊತೆಗಿದ್ದಾಗ ನಮಗೆ ಪರಿಪೂರ್ಣತೆಯ ಅನುಭವ ಏನಾಗುತ್ತೆ, ಅದು ನಮ್ಗೆಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಈ ಪರಿಪೂರ್ಣತೆಯ ಅನುಭವ ನಮಗೆ ಆತ್ಮದ ಸ್ತರದಲ್ಲಿ ಆಗಬೇಕು. ಟ್ಯಾಡ್ ಅಲ್ಲ ದತ್ತೇಶ್, ಸ್ಯಾಡ್, ಐಡಿಯಾ ಆಫ್ ಸಪರೇಟ್ ಆಂಗ್ಸೈಟಿ ಅಂಡ್ ಡಿಸೈರ್. ಅದಕ್ಕೇನೆ ಉಪನಿಷತ್ ಹೇಳುತ್ತೆ, ಆತ್ಮ ಭಗವಂತನಿಂದ ಬೇರ್ಪಟ್ಟಾಗ ದುಃಖ ಆಯ್ತು ಅಂತ. ದುಃಖ ಆಯ್ತು ಅಂದ್ರೆ ಇಲ್ಲಿ ನಾವು ನಮ್ಮ ಸ್ತರದಲ್ಲಿ ದುಃಖ ಪಡ್ತೀವಿಲ್ಲ, ಆ ದುಃಖ ಅಲ್ಲ, ಅದು ಸ್ಯಾಡ್. ಸ್ಯಾಡ್ ಅಂದ್ರೆ ಅಲ್ಲಿ ನಾ ಬೇರ್ಪಟ್ಟಿದ್ದೀನಿ ಅನ್ನೋ ಮನೋಭಾವ, ಆತಂಕದ ಮನೋಭಾವ, ಜೊತೆಗೆ ಇಚ್ಛೆಯ ಮನೋಭಾವ. ಮೊದಲ ಇಚ್ಛೆ ಅಂದ್ರೆ ನಾವು ಭಗವಂತನ ಜೊತೆ ಮರುಸ್ಥಾಪನೆ ಮಾಡುವ ಸಂಬಂಧವನ್ನ, ಆ ಇಚ್ಛೆನ ಪೂರ್ತಿ ಮಾಡ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ಒದ್ದಾಡ್ತಿದೀವಿ. ಆವಾಗ್ಲಿಂದ ಇವಾಗ್ಲವರೆಗೂ ಒದ್ದಾಡ್ತಾನೆ ಇದೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಬರುತ್ತೆ, ಯಾಕೆ ಇಷ್ಟೊಂದು ಯಾಕೆ ಒದ್ದಾಡ್ತಿದೀವಿ ಅಂದ್ರೆ, ಯಾವ ದಿಕ್ಕಿನಲ್ಲಿ ನಾವು ಪರಮಾತ್ಮನ ಎಡೆಗೆ ಸಾಗಬೇಕು ಆ ದಿಕ್ಕಿನಲ್ಲಿ ಸಾಗದೀರ ಉಲ್ಟಾ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ, ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ನಾವು ಒಂದು ಮರೆತು ಹೋದ್ವಿ, ಭಗವಂತ ಸೂಕ್ಷ್ಮ, ಅತಿ ಸೂಕ್ಷ್ಮದ ಅನ್ನೋದನ್ನ ಮರೆತು ಹೋದ್ವಿ. ನಾವೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಭಗವಂತನ ಸೂಕ್ಷ್ಮತರ ಸ್ತರದಲ್ಲಿ ಹುಡುಕದೀರ ಅವನನ್ನ ಸ್ಥೂಲತರವಾದಂತ ಸ್ತರದಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಇದೇ ನಾವು ಮಾಡಿರ್ತಕ್ಕಂಥ ಮೊದಲ ಮಿಸ್ಟೇಕ್. ಆತ್ಮ ಮಾಡಿದಂತ ಮೊದಲ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಸೂಕ್ಷ್ಮದ ಸ್ತರದ ಕಡೆಗೆ ಹೋಗದೀರ ಸ್ಥೂಲದ ಕಡೆಗೆ ಅದು ಬರ್ಲಿಕ್ಕೆ ಶುರು ಆಯ್ತು. ಯಾವಾಗ ಅದು ಸ್ಥೂಲದ ಕಡೆಗೆ ತನ್ನ ದಿಕ್ಕನ್ನು ಬದಲಿಸ್ತೋ ನಾವು ಸ್ಥೂಲ ರೂಪ ಪಡ್ಕೊಳ್ತಾ ಹೋದ್ವಿ. ಹಾಗಾದ್ರೆ ಸ್ಥೂಲ ಸೂಕ್ಷ್ಮ ಅಂತ ಹೇಳ್ತೀವಲ್ಲ, ಒಳಮುಖವಾಗಿ ನಮ್ಮ ಗುರಿಯನ್ನು, ನಮ್ಮ ದೃಷ್ಟಿಯನ್ನು ತಿರುಗಿಸಿದಾಗ ನಾವು ಸೂಕ್ಷ್ಮತೆಯಡೆಗೆ ಹೋಗ್ತೀವಿ. ಹೊರಮುಖವಾಗಿ ನಾವು ಅದನ್ನ ಹೊಡೆದಾಗ, ಅದಕ್ಕೆ ನಾವು ಹೊರದಿಕ್ಕಿನಲ್ಲಿ ಚಾಲನೆಯನ್ನು ಕೊಟ್ಟಾಗ ನಾವು ಸ್ಥೂಲತೆಯಡೆಗೆ ಬೆಳಿತೀವಿ. ಸೊ ಎಲ್ಲ ಕೂಡ ಈ ಚಾಯ್ಸ್ ಇದ್ದೇ ಇದೆ. ಸೊ ಹೋಗ್ಬೇಕಂತಿದ್ದೀರ, ಸ್ಥೂಲತೆಯಡೆಗೆ ಹೋಗ್ಬೇಕಂತಿದ್ದೀರ. ಹಿಂದಿನ ಚಾಪ್ಟರ್ ಅಲ್ಲಿ ನಾವು ಪೂಜಾಚರಣೆಗಳು ಸ್ಥೂಲ ತರದಲ್ಲಿ ಮನಸ್ಸು ಸ್ಥೂಲವಾಗತ್ತೆ ಹೇಳಿದ್ರು. ಜೀವಂತ ಕಲ್ಲಾಗತ್ತೆ, ಇಟ್ ಬಿಕಮ್ಸ್ ಹಾರ್ಡ್ ಲೈಕ್ ಎ ಸ್ಟೋನ್, ಆಲ್ದೋ ಇಟ್ ಹ್ಯಾಸ್ ಲೈಫ್, ಇಟ್ ಬಿಕಮ್ಸ್ ಹಾರ್ಡ್ ಲೈಕ್ ಎ ಸ್ಟೋನ್ ಅಂತ. ಯಾವಾಗ ಇದಾಗತ್ತೆ, ನಾವು ಸೂಕ್ಷ್ಮಸ್ತಮ ಕಡೆಗೆ ಹೋಗದಿರ ನಮ್ಮ ದಿಕ್ಕನ್ನ, ನಮ್ಮ ಚಲನೆಯನ್ನ ಸ್ಥೂಲದ ಕಡೆಗೆ ನಮ್ಮ ಚಾಲನೆಯನ್ನು ಕೊಟ್ಟಾಗ ಸೊ ಇದು ಮೂರು ಒರಿಜಿನಲಿ ಇದ್ದಂತ ಆವರಣಗಳು, ಅತ್ಯಂತ ಸೂಕ್ಷ್ಮತರದ ಆವರಣಗಳು ಈ ಮೂರು. ಇದು ನಿಮಗೆ ಟುವರ್ಡ್ ಟ್ರೂತ್ ಎಟರ್ನಲ್ ಅಲ್ಲಿ ಲಾಲಾಜಿ ಅವರು ಬರೆದಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಬೇಕಾದ್ರೆ ಹೋಗಿ ನೋಡ್ಬೋದು. ಬರಬರುತ್ತಾ ಅಹಂಕಾರದ ಈ ಆವರಣಗಳು ಹೆಚ್ಚುತ್ತಾ ಹೋಗಿ ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂಕಾರಗಳು ಸ್ಥೂಲತರ ರೂಪದಲ್ಲಿ ನಮ್ಮ ಜಡತೆಯನ್ನು ಹೆಚ್ಚಿಸುವುದರಲ್ಲಿ ಭಾಗಿಯಾದವು. ಮೊದಲು ಈ ಮೂರು ಸೂಕ್ಷ್ಮತರವಾದಂತ ಆವರಣಗಳಿದ್ದವು. ಕಾಲಕ್ರಮೇಣ ಅಹಂಕಾರದ ಆವರಣಗಳು ಬರ್ತಾ ಹೋದವು. ಆವರಣ ಬರ್ತಾ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಕೂಡ ಹೆಚ್ಚಿಸ್ತಾ ಹೋದವು. ಜಡತೆ ಜಾಸ್ತಿ ಆಗ್ತಾ ಹೋಯಿತು. ಕೆಲ ಕಾಲ ನಂತರ ಸಂಸ್ಕಾರಗಳು ಉಂಟಾಗಲು ಆರಂಭವಾಗಿ ಅವು ತಮ್ಮ ಪರಿಣಾಮಗಳನ್ನು ಬೀರ ಹತ್ತಿದವು. ನೋಡಿ, ಇದೆಲ್ಲ ಆದ್ಮೇಲೆ ಸಂಸ್ಕಾರಗಳು ಉಂಟುಕೊಳ್ಳೋದು.
ಸದ್ಗುಣ ಮತ್ತು ದುರ್ಗುಣಗಳು ಕಾಣಿಸಿಕೊಂಡವು. ನಮ್ಮ ಅಸ್ತಿತ್ವವು ಅತ್ಯಂತ ಸ್ಥೂಲ ರೂಪವನ್ನು ತಾಳುತ್ತಾ ನಡೆಯಿತು. ಸಂಸ್ಕಾರಗಳ ಪರಿಣಾಮವೆಂದರೆ ಸುಖ ದುಃಖಾದಿಗಳ ಅನುಭವದ ಅಪ್ರಾರಂಭ. ಸುಖದ ಬಗ್ಗೆ ದುಃಖದ ಬಗ್ಗೆ ನಮ್ಮ ದ್ವೇಷವು ಇನ್ನಷ್ಟು ಹೆಚ್ಚಿನ ತೊಡಕುಗಳನ್ನು ಉಂಟು ಮಾಡಿವೆ. ನಾವು ಸಾಮಾನ್ಯವಾಗಿ ನೋವು ದುಃಖಗಳಲ್ಲಿ ಸಿಲುಕಿ ಅವುಗಳಿಂದ ಮುಕ್ತರಾಗುವುದೇ ನಮ್ಮ ಜೀವನದ ಗುರಿಯನ್ನಾಗಿ ಇಟ್ಟುಕೊಂಡಿರುವೆವು. ಇದನ್ನ ಯಾವ ಸ್ತರಕ್ಕೆ ಬಂದ್ಬಿಟ್ಟಿದೀವಿ ಅಂದ್ರೆ ನಮ್ಮ ಮೂಲ ಅಸ್ತಿತ್ವದ ಕಡೆಗೆ ನೋಡದೆ ಬಿಟ್ಬಿಟ್ಟಿದೀವಿ. ಯಾಕೆ ಇದೆಲ್ಲ ಸಮಸ್ಯೆ ಬಂತು ಅಂತ ನಾವು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. Why is that we got stuck up at this level? We don't want to think about it from the level of our original existence. We only look at it in a very narrow point of view. Okay, I need to be happy. I don't want anything that's going to make me discomfortable or dissatisfied or sad. I just want to be happy most of the time. I want to feel satisfied and settled. ಸೊ ಸುಖದ ಕಡೆಗೆ ನಾವು ನಮ್ಮ ಗಮನ ಕೊಡ್ತೀವಿ, ದುಃಖನ ನಾವು ನಿರಾಕರಿಸ್ತೀವಿ. ಇದು ಸಮಸ್ಯೆಯನ್ನು ತೀರಾ ಸಂಕುಚಿತ ದೃಷ್ಟಿಯಿಂದ ನೋಡಿದಂತೆ. ಸೊ ಯು ಕೆನಾಟ್ ಸಾಲ್ವ್ ಎ ಪ್ರಾಬ್ಲಮ್ ವಿಚ್ ಈಸ್ ವೆರಿ ಬ್ರಾಡ್ ಬೈ ಹ್ಯಾವಿಂಗ್ ಎ ನ್ಯಾರೋ ವ್ಯೂ. ಸೊ ಅಗಾಧವಾಗಿರತಕ್ಕಂಥ ಸಮಸ್ಯೆನ ನಾವು ಸಂಕುಚಿತ ದೃಷ್ಟಿಯಿಂದ ನೋಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಐಹಿಕ ಫಲಗಳನ್ನೇ ದೃಷ್ಟಿಯಲ್ಲಿರಿಸಿಕೊಂಡ ಜೀವನದ ಗುರಿಯಾದರೂ ನಿರರ್ಥಕವಾದುದು. ಕಷ್ಟ ಕಾರ್ಪಣ್ಯಗಳು ಒಂದು ವ್ಯಾಧಿಯ ಲಕ್ಷಣಗಳಾಗಿದ್ದು ಈ ವ್ಯಾಧಿಯು ಎಲ್ಲೋ ಒಂದೆಡೆ ಇದೆ ಎಂಬುದನ್ನು ನಾವು ಮರೆಯುತ್ತೇವೆ. ಸೊ ನಾವೇನ್ ಕಷ್ಟ ನಷ್ಟಗಳು ಅಂತ ಏನು ಜೀವನದಲ್ಲಿ ಅನುಭವಿಸ್ತೀವಿ ಅದಕ್ಕೆ ಮೂಲ ಬೇರೆ ಎಲ್ಲೋ ಇದೆ. ದ ರೂಟ್ ಆಫ್ ಅವರ್ ಡಿಫಿಕಲ್ಟೀಸ್ ಇನ್ ದಿಸ್ ಲೈಫ್ ಈಸ್ ಎಲ್ಸ್ವೇರ್, ಬಟ್ ವಿ ಫರ್ಗೆಟ್ ಅಬೌಟ್ ದ ರೂಟ್ ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್ ಫ್ರಮ್. ಐಹಿಕ ಜೀವನ ಸುಖಗಳನ್ನು ಪಡೆಯುವುದಕ್ಕಾಗಿ ಭಗವದ್ಭಕ್ತಿಯನ್ನು ಮಾಡುವುದು ಅಪಹಾಸ್ಯದ ಸಂಗತಿ. So if we were to become devoted to God because we want to fulfill certain things in this life, that is not the right thing to do. You are making kindle of God. You are making fun of God. ನೋವು ದುಃಖಗಳಿಂದ ಪಾರಾಗುವುದಷ್ಟೇ ನಮ್ಮ ಮುಂದಿರುವ ಸಮಸ್ಯೆ ಆಗಿರುತ್ತೆ. ಅವುಗಳ ಅಂತಿಮ ಕಾರಣವಾಗಿರುವ ಬಂಧನದಿಂದ ಬಿಡುಗಡೆ ಹೊಂದುವುದೇ ದೊಡ್ಡ ಸಮಸ್ಯೆ ಆಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಯಾವ ಕಾರಣದಿಂದ ಬಂದಿದೆ ಆ ಅಂತಿಮ ಕಾರಣದಿಂದ ಬಿಡುಗಡೆ ಹೊಂದಬೇಕು. ಆ ಬಂಧನದಿಂದ ಬಿಡುಗಡೆ ಹೊಂದಿದಾಗ ನಮ್ಮ ಸಮಸ್ಯೆ ಪರಿಹಾರ ಆಯಿತು. ಬಂಧನದಿಂದ ಬಿಡುಗಡೆ ಹೊಂದುವುದೇ ಮುಕ್ತಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮುಕ್ತಿ ಅಂದ್ರೆ ಯು ಗೆಟ್ ಇನ್ ಟು ದಟ್ ಲೆವೆಲ್ ಆಫ್ ಫ್ರೀಡಮ್. ಸ್ವರ್ಗತಿಯು ಸ್ಯಾಲ್ವೇಷನ್ ಶಾಶ್ವತ ಮುಕ್ತಿ ಲಿಬರೇಷನ್ಗಿಂತ ಬೇರೆಯಾಗಿದ್ದು ಅದು ಪುನರ್ಜನ್ಮದ ಗತಿಯ ಕೊನೆಯಲ್ಲ. ಸ್ವರ್ಗತಿಯು ಅಂದ್ರೆ ಸ್ಯಾಲ್ವೇಷನ್, ಇಲ್ಲಿ ಮುಕ್ತಿ ಅಂದ್ರೆ ಲಿಬರೇಷನ್, ಶಾಶ್ವತವಾದಂತ ಮುಕ್ತಿ ಅಂತ ಬರೆದಿದ್ದಾರೆ. ಮುಕ್ತಿನಲ್ಲಿ ಎರಡು ರೀತಿಯಾದಂತ ಮುಕ್ತಿ ಇದೆ. ಒಂದು ಕ್ರಮ ಮುಕ್ತಿ, ಒಂದು ಸದ್ಯೋಮುಕ್ತಿ. ಸದ್ಯೋಮುಕ್ತಿ ಅಂದ್ರೆ ತಕ್ಷಣ ಮುಕ್ತಿ ಬರುತ್ತೆ. ಅದಕ್ಕೆ ಕಾಲಕ್ಕೆ ನಾವು ಕಾಯುವಂತ ಅಗತ್ಯ ಇಲ್ಲ. ದೇರ್ ಇಸ್ ನೋ ಟೈಮ್ ಪೀರಿಯಡ್. ಸದ್ಯೋಮುಕ್ತಿ ಅಂದ್ರೆ ತಕ್ಷಣ ಮುಕ್ತಿ ಬರುತ್ತೆ. ಕ್ರಮ ಮುಕ್ತಿ ಅಂದ್ರೆ ಕ್ರಮವಾಗಿ ಬರುತ್ತೆ, ಸ್ಟೇಜ್ ಬೈ ಸ್ಟೇಜ್ ಮುಕ್ತಿ ಬರುತ್ತೆ. ಸೊ ಇಲ್ಲಿ ಅದು ಸ್ವರ್ಗತಿ ಅಂತ ಬರೆದಿದ್ದಾರೆ. ಸ್ವರ್ಗತಿಯು ಸ್ಯಾಲ್ವೇಷನ್. ಎಷ್ಟೋ ರಿಲಿಜನ್ಸ್ ಅಲ್ಲಿ, ಮತ ಧರ್ಮಗಳಲ್ಲಿ ಸ್ಯಾಲ್ವೇಷನ್ನೇ ಗುರಿಯಾಗಿ ಇಟ್ಕೊಂಡು ಅವ್ರು ಜೀವನ ಮಾಡ್ತಾರೆ. ಸ್ಯಾಲ್ವೇಷನ್ ಗುರಿಯಾಗಿ ಇಟ್ಟು ಜೀವನ ಮಾಡಿದ್ರೆ ನಾವು ಅತಿ ಹೆಚ್ಚು ಅಂದ್ರೆ ಸ್ವರ್ಗಕ್ಕಷ್ಟೇ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಏನು ಅಂತಿಮ ಘಟ್ಟದ ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ನಾವು ಸ್ಯಾಲ್ವೇಷನ್ ಅಥವಾ ಸ್ವರ್ಗತಿನೂ ಮೀರಿ ಹೋಗ್ಬೇಕು, ಲಿಬರೇಷನ್ ಸಹ ಮೀರಿ ಹೋಗ್ಬೇಕು, ಅಥವಾ ಮುಕ್ತಿಯನ್ನು ದಾಟಿ ಹೋಗ್ಬೇಕು. ಸೊ ಇವೆರಡೂ ಕೂಡ ಪುನರ್ಜನ್ಮದ ಗತಿಯ ಕೊನೆಯಲ್ಲ. ಮೋಕ್ಷವು ಈ ಚಕ್ರಗತಿಯಲ್ಲಿ ತಾತ್ಪೂರಿಕ ವಿರಾಮ ಮಾತ್ರ. ಇಲ್ಲಿ ಮೋಕ್ಷ ಅನ್ನೋ ಪದನ ಎರಡೂ ದೃಷ್ಟಿಯಿಂದನೇ ಕೆಲವು ಸತಿ ಉಪಯೋಗಿಸ್ತಾರೆ. ಸ್ಯಾಲ್ವೇಷನ್ಗೂ ಮೋಕ್ಷ ಅಂತ ಹೇಳ್ತಾರೆ, ಲಿಬರೇಷನ್ಗೂ ಮೋಕ್ಷ ಅಂತ ಹೇಳ್ತಾರೆ ಕೆಲವೊಮ್ಮೆ. ಆದ್ರೆ ಹೆಚ್ಚು ಉಪಯುಕ್ತ ಅಂದ್ರೆ ಸ್ವರ್ಗತಿ ಅಂತ ಏನ್ ಬರ್ತಿದ್ದಾರೆ ಅದನ್ನ ನಾವು ಮೋಕ್ಷ ಅಂತ ಕರಿತೀವಿ. ಅದು ಎರಡನೇ ಬಿಂದು ಬಂತು ಅಂದ್ರೆ ನಮಗೆ ಸ್ಯಾಲ್ವೇಷನ್ ಬರುತ್ತೆ. ಆದ್ರೆ ಆರನೇ ಬಿಂದು ಬಂತು ಅಂದ್ರೆ ನಮಗೆ ಲಿಬರೇಷನ್ ಬರುತ್ತೆ. ಮೋಕ್ಷ ನಮ್ಮ ಈ ಜನನ ಮರಣ ಗತಿ ಏನಿದೆ ಅದಕ್ಕೆ ತಾತ್ಕಾಲಿಕ ವಿರಾಮ ಮಾತ್ರ. ಕೆಲವೊಂದಿಷ್ಟು ವರ್ಷಗಳು ನಾವು ಮತ್ತೊಂದು ಜನ್ಮ ತಾಳಲ್ಲ, ಬಟ್ ಅದಾದ್ಮೇಲೆ ತಾಳಲೇಬೇಕು. ಅದು ಜನನ ಮರಣಗಳ ಕ್ರಿಯೆಯನ್ನು
ಕೆಲ ಕಾಲದವರೆಗೆ ಸ್ಥಗಿತಗೊಳಿಸುತ್ತದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮೋಕ್ಷ ಅಂದ್ರೆ ಏನು ಅಂತ ಹೇಳಿ ಬರೆದಿದ್ದಾರೆ. ಅನಂತರ ಮತ್ತೆ ನಾವು ಭೌತಿಕ ಶರೀರ ಆಗುತ್ತದೆ. ಭೌತಿಕ ಶರೀರ ಅಂದ್ರೆ ಫಿಸಿಕಲ್ ಬಾಡಿ. ಫಿಸಿಕಲ್ ಬಾಡಿ ಧರಿಸಬೇಕಂದ್ರೆ ವಾಪಸ್ ಇಲ್ಲಿ ಬರಲೇಬೇಕು. ನಾವು ಮುಕ್ತಿಯನ್ನು ಪಡೆದಾಗಲೇ ಅನಾದಿಯಾದ ಜನನ ಮರಣದ ಚಕ್ರ ಕೊನೆಗೊಳ್ಳುವುದು. ಮೋಕ್ಷಕ್ಕೆ ಮತ್ತು ಮುಕ್ತಿಗೆ ಇರ್ತಕ್ಕಂಥ ವ್ಯತ್ಯಾಸ ಹೇಳಿದ್ದಾರೆ ಇಲ್ಲಿ. ಅದಕ್ಕೆ ನಾನು ಹೇಳಿದ್ದು ಸ್ವರ್ಗತಿ ಅಥವಾ ಸ್ಯಾಲ್ವೇಷನ್ ಅಂದ್ರೆ ಮೋಕ್ಷ, ಮುಕ್ತಿ ಅಂದ್ರೆ ಲಿಬರೇಷನ್. ಆವಾಗ ನಮಗೆ ಜನನ ಮರಣದ ಚಕ್ರ ಕೊನೆಗೊಳ್ಳುತ್ತೆ. ಆಗಲೇ ನಮ್ಮ ಎಲ್ಲ ದುಃಖಗಳಿಗೂ ಕೊನೆ. ಮುಕ್ತಿಯ ಆಚೆ ಕ್ರಮಿಸಬೇಕಾದ ಮಾರ್ಗವು ಬಹಳವಾಗಿದ್ದರೂ ಮುಕ್ತಿಗಿಂತ ಕಡಿಮೆಯಾದ ಯಾವುದನ್ನೂ ಜೀವನದ ಗುರಿಯಾಗಿ ಇಟ್ಟುಕೊಳ್ಳಕೂಡದು. ಸೊ ಇವಾಗ ಮಿನಿಮಮ್ ಕೊಡ್ತಾ ಇಟ್ಕೋಬೇಕು ನಾವು ಜೀವನದ ಗುರಿ ಅಂತ. ಮಿನಿಮಮ್ ಇಟ್ಕೋಬೇಕಂದ್ರೆ ಮುಕ್ತಿ. ಅದಕ್ಕಿಂತ ಮುಂದೆ ಇನ್ನು ಸಾಗಬೇಕಾಗಿರೋ ದಾರಿ ಸಾಕಷ್ಟಿದೆ. ಆದ್ರೆ ನಾವು ಇಟ್ಕೋಬೇಕಾಗಿರ್ತಕ್ಕಂಥ ಗುರಿ ಮುಕ್ತಿ. ಆಧ್ಯಾತ್ಮ ಸೋಪಾನದಲ್ಲಿ ತೀರಾ ಕೆಳಗಿನ ಮೆಟ್ಟಲಾದ ಮುಕ್ತಿಯನ್ನು ತಮ್ಮ ಜೀವನದ ಗುರಿಯನ್ನಾಗಿ ಇಟ್ಟುಕೊಂಡ ಜನರು ಕೂಡ ತೀರಾ ಅತಿ ವಿರಳ. ಸೊ ಮುಕ್ತಿನೂ ಇಟ್ಕೊಳ್ಳಲ್ಲ ಜೀವನದ ಗುರಿಯಾಗಿ. ಈ ಮಟ್ಟಕ್ಕಿಂತ ನಾವು ಸ್ವಲ್ಪವಾದರೂ ಕೆಳಗಿದ್ದರೆ ಸಮಸ್ಯೆಯು ಪೂರ್ತಿಯಾಗಿ ಬಿಡಿಸಲ್ಪಡದೆ ಹಾಗೆ ಉಳಿಯುತ್ತದೆ. ಇಫ್ ವಿ ಕೀಪ್ ಎನಿ ಅದರ್ ಗೋಲ್ ಬಿಲೋ ದ ಲೆವೆಲ್ ಆಫ್ ಲಿಬರೇಷನ್, ಅವರ್ basic problem is not solved. Fundamental problem that we are facing is not. ತಮಗೆ ಮುಕ್ತಿಯು ಬೇಕಾಗಿಲ್ಲ ಎಂದು ಹೇಳುವ ಜನರು ಉಂಟು. ಅವರು ಮತ್ತೆ ಮತ್ತೆ ಈ ಪ್ರಪಂಚದಲ್ಲಿ ಬರಲು ಬಯಸಿ ಭಕ್ತಿ ಸಾಧನೆಯನ್ನು ಮಾಡಲು ಅಪೇಕ್ಷಿಸುತ್ತಾರೆ. ಅವರ ಜೀವನದ ಗುರಿಯು ಅಸ್ಪಷ್ಟವಾಗಿಯೂ ಅನಿಶ್ಚಿತವಾಗಿಯೂ ಇರುತ್ತದೆ. There are many people who say that I don't want liberation. They want to come back to this earth again and again, but they do not have clarity of vision. They are not sure what they want to do, although they are actually doing sadhana in bhakti. They are not sure what they want in their life, the goal. ಅವರು ಹೇಳುವಂತೆ ಭಕ್ತಿಯೇ ಅವರ ಗುರಿ, ಮತ್ತೇನೂ ಅಲ್ಲ. ನಮ್ಮ ಗುರಿ ಸಾಧನೆಗೆ ಒಂದು ಮಾರ್ಗ, ಒಂದು ಸಾಧನ ಭಕ್ತಿನೇ ನಮ್ಮ ಗುರಿ ಅಲ್ಲ. ಯಾಕೆಂದ್ರೆ ಎಷ್ಟೊಂದು ಜನ ಈಗ ಭಗವಂತ ಶ್ರೀಕೃಷ್ಣ ತನ್ನ ಅವತಾರದಲ್ಲಿ ಭಕ್ತಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾನೆ. ಸೊ ಭಾಗವತ ಪುರಾಣದಲ್ಲೂ ಭಕ್ತಿಗೆ ಸಾಕಷ್ಟು ಮಹತ್ವವನ್ನು ಕೊಡಲಾಗಿದೆ. ಇದನ್ನು ಓದ್ದವರು, ತಮ್ಮ ಮಟ್ಟದಲ್ಲಿ ಇದನ್ನ ತಿಳ್ಕೊಂಡವರು ಭಕ್ತಿಪೂರ್ವಕವಾಗಿ ಜೀವನ ಮಾಡೋದಷ್ಟೇನೆ ತಮ್ಮ ಗುರಿಯಾಗಿಟ್ಕೊಂಡು ಆ ಭಕ್ತಿಯನ್ನ ಸಾಧನವಾಗಿ ಉಪಯೋಗಿಸ್ಕೊಂಡು ಯಾವ ಗುರಿಯನ್ನು ಮುಟ್ಟಬೇಕು ಅದರ ಕಡೆಗೆ ಲಕ್ಷ್ಯ ಕೊಡಲ್ಲ. ಇದು ಮೀರಾಬಾಯಿ ಕೂಡ ನಮ್ಮ 1944 ವಿಸ್ಪರ್ಸ್ ಅಲ್ಲಿ ಅದ್ರ ಬಗ್ಗೆ ಬರೀತಾರೆ. ಭಕ್ತಿಯನ್ನ ಲಕ್ಷ್ಯವಾಗಿಟ್ಕೊಂಡ್ರೆ ಯಾವ ಗುರಿಯನ್ನು ತಲುಪುತ್ತೀವಿ, ಆದ್ರೆ ನಿಜವಾದಂತ ಗುರಿಯನ್ನು ನಾವು ಸ್ಪಷ್ಟ ಮಾಡಿಕೊಂಡು ಅದರ ಕಡೆಗೆ ಲಕ್ಷ್ಯ ಕೊಟ್ಟಾಗ ಯಾವ ಹಂತಕ್ಕೆ ಅವರು ಮನೋಹರವಾದ ಸ್ಥಿತಿಯಿಂದ ಆಕರ್ಷಿತರಾಗಿದ್ದು ಕೊನೆಯವರೆಗೂ ಅದರಲ್ಲಿಯೇ ಸಿಲುಕಿ ಬೀಳಲು ಇಚ್ಛಿಸುತ್ತಾರೆ. ತಮ್ಮನ್ನು ತಾವು ಸಂತೋಷಪಡಿಸಿಕೊಳ್ಳಲು ಅವರು ಭಕ್ತಿಯನ್ನು ಮಾಡುತ್ತಾರೆ. ಸೊ ಭಕ್ತಿನ ನಿಜವಾಗಿ ಗುರಿ ಇಟ್ಕೊಂಡ್ರೆ ಏನೆಲ್ಲ ಆಗತ್ತೆ ಅಂತ ನಾವು ಹೇಳ್ತಾ ಇದ್ದಾರೆ ಬಾಬುಜಿಯವರು. ಏನ್ ಮಾಡ್ತಾರೆ, ಅವ್ರು ಯಾರನ್ನು ಭಕ್ತಿ ಮಾಡ್ತಿದ್ರೆ ಅವ್ರ ಮನೋಹರವಾದಂತ ಸ್ಥಿತಿನ ಅವರು ಅದಕ್ಕೆ ಕಡೆಗೆ ಆಕರ್ಷಿತರಾಗ್ತಾರೆ. ಕೊನೆಯವರೆಗೂ ಅದರಲ್ಲಿಗೆ ಸಿಕ್ಕಾಕೊಳ್ತಾರೆ. ಮತ್ತೆ ತಮ್ಮನ್ನು ತಾವು ಸಂತೋಷ ಪಡಿಸಿಕೊಳ್ಳಲು ಭಕ್ತಿಯನ್ನು ಮಾಡುತ್ತಾರೆ. ಸೊ ಭಕ್ತಿ ಸಂತೋಷಕ್ಕೆ ಒಂದು ಸಾಧನ ಆಗುತ್ತೆ. ಇಟ್ ಈಸ್ ಎ ಮೀನ್ಸ್ ಟು ಆಕ್ಚುಲಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಹ್ಯಾಪಿನೆಸ್. ಇಟ್ ಈಸ್ ನಾಟ್ ಎ ಮೀನ್ಸ್ ದಟ್ ಈಸ್ ಬಿಂಗ್ ಯೂಸ್ಡ್ ಟು ರೀಚ್ ದ ಗೋಲ್ ಆಫ್ ಲೈಫ್. ನಾವು ಎಲ್ಲಿಯವರೆಗೆ ಯಾವುದಾದ್ರೂ ಒಂದು ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವೆವೋ ಅಲ್ಲಿವರೆಗೆ ಶಾಶ್ವತವಾದ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ. ಈಗ ಇವರೇನ್ ಮಾಡ್ತಾ ಇದ್ದಾರೆ, ಒಂದು ಬಂಧನದಿಂದ ಭಕ್ತಿಯ ಬಂಧನದಲ್ಲಿ ಹೋಗಿ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ದೇ ಆರ್ ಮೂವಿಂಗ್ ಅವೇ ಫ್ರಮ್ ದ ಟ್ರ್ಯಾಪ್ ಆಫ್ ಲೈಫ್ ಟು ದ ಟ್ರ್ಯಾಪ್ ಆಫ್ ಭಕ್ತಿ. ಅಂಡ್ ಇನ್ ದಟ್ ಪರ್ಟಿಕ್ಯುಲರ್ ಟ್ರ್ಯಾಪ್, ಎನಿ ಟ್ರ್ಯಾಪ್, even if it's of bhakti, it is not going to help us to get complete freedom. ಪಾಶಗಳಿಂದ ಪಾರಾಗಲು ಇಷ್ಟಪಡದವರಿಗೆ ಸಮಸ್ಯೆಯ ಪರಿಹಾರವೇ ಇಲ್ಲ. ಸೊ ಅಂಟಿಲ್ somebody wants to escape from these ಕವರಿಂಗ್ಸ್ ತುಂಬಾ ಗಟ್ಟಿ ಆದಾಗ ಅದನ್ನ ಪಾಶ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಫೋರ್ಸ್. ಸೊ ಆ ಪಾಶದಿಂದ ನಮ್ಮನ್ನು ನಾವು ಬಿಡಿಸ್ಕೋಬೇಕಾದ್ರೆ ಅದ್ರ ಬಗ್ಗೆ ಇಷ್ಟಪಡ್ಬೇಕು. ಮೊದಲು ಈ ಪಾಶದಿಂದ ಬರ್ಬೇಕು ಅಂತ ಮೊದಲು ಇಷ್ಟಪಡ್ಬೇಕು. ಇಲ್ಲಿ ಬಾಬುಜಿ ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಯಾರು ಮೆಡಿಟೇಷನ್ ಮಾಡ್ತಾ ಮಾಡ್ತಾ
ಆಧ್ಯಾತ್ಮದಲ್ಲಿ ಬೆಳಿತಾರೆ ಅಂದ್ರೆ ಯಾರು ಆಧ್ಯಾತ್ಮಿಕತೆಯನ್ನ ಇಷ್ಟಪಡ್ತಾರೋ, ಯಾರು ಗುರಿಯನ್ನು ಇಷ್ಟಪಡ್ತಾರೋ ಅವರಷ್ಟೇ ಬೆಳೆಯೋದು. ಇದು ಕಷ್ಟ ಅಂತ ಅನ್ಕೊಂಡವ್ರು ಯಾರು ಬೆಳೆಯಲ್ಲ. ಸೊ ನಮ್ಮ ಮನೋಭಾವ ಇದೆಯಲ್ಲ, ಅದು ಅತ್ಯಂತ ಮುಖ್ಯ. ನಾವು ಅಧ್ಯಾತ್ಮನ ಇಷ್ಟಪಟ್ಟು ಮಾಡಬೇಕು, ಧ್ಯಾನನ ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರದು. ಭಕ್ತಿಯು ಗುರಿಯನ್ನು ಮುಟ್ಟಲು ಒಂದು ಸಾಧನವೇ ಹೊರತು ತಾನೇ ಗುರಿ ಅಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾನು ಮೇಲೆ ವಿವರಿಸಿದಂತೆ ಅವರು ಆರಂಭ ದಶೆಯ ಪರಿಣಾಮದಿಂದ ಆಕೃಷ್ಟರಾಗಿ ಅದರಿಂದ ಎಂದಿಗೂ ಪಾರಾಗಲು ಬಯಸುವುದಿಲ್ಲ. ಸೊ ದೇ ಗೆಟ್ ಅಟ್ರಾಕ್ಟೆಡ್ ಟು ದ ಇನಿಷಿಯಲ್ ಚಾರ್ಮ್ ಆಫ್ ಭಕ್ತಿ. ಸೊ ದೇ ಡೋಂಟ್ ಚಾರ್ಮ್. ಅವರು ಇಟ್ಟುಕೊಂಡ ಈ ಸಂಕುಚಿತ ದೃಷ್ಟಿಯು ಅವರನ್ನು ವಿಶಾಲ ದೃಷ್ಟಿಯಿಂದ ವಂಚಿತನಾಗಿ ಮಾಡುತ್ತದೆ. ಸೊ ವಿಶಾಲವಾದಂತ ಸಮಸ್ಯೆ ಇದ್ದರೆ ನಾವು ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಸೊ ನಮಗಿರ್ತಕ್ಕಂಥ ಸಮಸ್ಯೆ ಅತ್ಯಂತ ವಿಶಾಲವಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ದೃಷ್ಟಿಕೋನ ಬೆಳೆಸ್ಕೊಂಡ್ರೆ ಅಷ್ಟೇನೆ ನಾವು ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. The problem that we are facing is broad based. So until unless we develop our vision and approach to solve this problem in a broad based way, we will not be able to solve the problem in a very narrow point of view. ಆಚೆ ಯಾವುದೇ ಸಂಗತಿಯು ಅವರಿಗೆ ಗೋಚರವಾಗುವುದಿಲ್ಲ. ಮೇಲಿನ ಮಾತನ್ನು ಸಮರ್ಥಿಸಲು ಕೂಡಲಾಗುವ ಇನ್ನೊಂದು ಆಭಾಸಾತ್ಮಕ ವಾದವೆಂದರೆ ಒಂದು ನಿರ್ದಿಷ್ಟ ಗುರಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳುವುದು ಮಾಡಲಾಗುವ ಭಕ್ತಿಯು ನಿಷ್ಕಾಮವಲ್ಲ ಎಂಬುದು. ದೇರ್ ಅನದರ್ ಕನ್ಫ್ಯೂಷನ್ ದಟ್ ಪೀಪಲ್ ಹ್ಯಾವ್, ದಟ್ ಇಫ್ ಯು ಕೀಪ್ ದ ಗೋಲ್ ಇನ್ ಮೈಂಡ್, ಅದು ನಿಷ್ಕಾಮ ಭಕ್ತಿ ಆಗಲ್ಲ. ಸೊ ಭಗವಂತ ಶ್ರೀಕೃಷ್ಣ ನಿಷ್ಕಾಮದ ಭಕ್ತಿ ಬಗ್ಗೆ ಸಾಕಷ್ಟು ಅವರ ಜೀವಿತಾವಧಿಯಲ್ಲಿ ಮಾತಾಡಿದ್ದಾರೆ. ಸೊ ಯಾವುದೇ ಆಸೆ ಇಟ್ಕೊಳ್ದೀರಾ ನೀವು ಕೆಲಸ ಮಾಡಬೇಕು, ಅದು ನಿಷ್ಕಾಮ ಭಕ್ತಿ ಅಂತ ಹೇಳ್ತಾರೆ. ಗೀತೆಯಲ್ಲಿ ಹೇಳದಾದ ನಿಷ್ಕಾಮ ಉಪಾಸನೆಯ ಸಿದ್ಧಾಂತವು ಯಾವ ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳದೆ ನಾವು ಭಕ್ತಿಯನ್ನು ಆಚರಿಸಬೇಕೆಂಬುದನ್ನು ದೃಢಪಡಿಸುವುದಾದರೂ ಅದರ ನಿಜಾರ್ಥವು ಐಹಿಕ ಫಲಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಅಥವಾ ನಮ್ಮ ಕಾಮನೆಗಳ ತೃಪ್ತಿಯ ಕಡೆಗೆ ಲಕ್ಷ್ಯ ಕೊಡದೆ ಭಕ್ತಿಯನ್ನು ಮಾಡಬೇಕು ಎಂದಾಗುವುದು. ಅಲ್ಲಿ ಹಾಗಾದ್ರೆ ನಿಷ್ಕಾಮ ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಐಹಿಕ ಫಲಗಳು ಏನಿದೆ, ನಾವಿಲ್ಲಿ ಕೆಲಸ ಮಾಡ್ತೀವಿ, ಅದಕ್ಕೆ ಏನು ನಾವು ಫಲಾಪೇಕ್ಷೆ ಮಾಡ್ತೀವಿ ಅದನ್ನ ಮಾಡಬಾರ್ದು. ನಮ್ಮ ಕಾಮನೆಗಳೇನಿದೆ, ಆಸೆಗಳೇನಿದೆ, ದೈಹಿಕ ಸ್ತರದಲ್ಲಿ ಮಾನಸಿಕ ಸ್ತರದಲ್ಲಿ ಬರೀ ಅದರ ತೃಪ್ತಿಯೆಡೆಗೆ ನಾವು ಗಮನ ಕೊಟ್ಕೊಂಡು ಲಕ್ಷ್ಯ ಕೊಡದೆ ಭಕ್ತಿಯನ್ನು ಮಾಡಬೇಕು. ಇವೆರಡರ ಹೊರತಾದ ಭಕ್ತಿ ನಿಷ್ಕಾಮ ಭಕ್ತಿ. ಗುರಿ ಇರದ ಭಕ್ತಿ ನಿಷ್ಕಾಮ ಭಕ್ತಿ ಅಲ್ಲ. ದಯವಿಟ್ಟು ಇದನ್ನು ಮನಸ್ಸಿಗೆ ಹಾಕೊಳ್ರಿ. ಬಾಬುಜಿ ಅವರಿಗೆ ಬಿಡಿಸಿ ಎಳೆಯಾಗಿ ಬಿಡಿಸಿ ಹೇಳ್ತಾರೆ ಎಳೆ ಮಕ್ಕಳಿಗೆ ಹೇಳುವಾಗ. ನಿಷ್ಕಾಮ ಭಕ್ತಿ ಅಂದ್ರೆ ಗುರಿ ಇಲ್ಲದೀರ ಭಕ್ತಿ ಮಾಡೋದಲ್ಲ. ನಮ್ಮ ಐಹಿಕ ಜೀವನದಲ್ಲಿ ಈ ಫಲ ಬೇಕು ಆ ಫಲ ಬೇಕು ಅಂತ ಫಲದ ಹಿಂದೆ ಹೋಗದೀರ ನಮ್ಮ ದೇಹದ ಮತ್ತು ಮಾನಸಿಕ ಸ್ತರದ ಆಸೆಗಳಿಗೆ ಲಕ್ಷ್ಯ ಕೊಡದೀರ ನಾವೇನ್ ಭಕ್ತಿ ಮಾಡ್ತೀವಿ ಅದನ್ನ ನಿಷ್ಕಾಮ ಭಕ್ತಿ ಅಂತ ಕರೆದಿದ್ದಾರೆ. ಸೊ ಯಾರೋ ಒಬ್ಬ ಮಹಾನುಭಾವ ಭಕ್ತಿಗೂ ಮತ್ತು ಇರತಕ್ಕಂಥ ಸಂಬಂಧ ಏನು ಅಂತ ಒಂದು ವಿವರಣೆ ಕೊಟ್ಟಿದ್ದಾನೆ. ಅದು ಅತ್ಯಂತ ಉಪಯುಕ್ತವಾಗಿದೆ ಈ ಒಂದು ಸ್ತರದಲ್ಲಿ ಉಲ್ಲೇಖ ಮಾಡಲಿಕ್ಕೆ. ವಾಟ್ ಈಸ್ ಲವ್? ಲವ್ ಹೋಲ್ಸಮ್ ಅನ್ಡಿವೈಡೆಡ್ ಸಸ್ಟೈನ್ಡ್ ಅಟೆನ್ಷನ್. ಇದನ್ನೊಂದು ನೋಟ್ ಮಾಡ್ಕೊಳ್ರಿ. ಗಮನಕ್ಕೂ ಭಕ್ತಿಗೂ ಇರ್ತಕ್ಕಂಥ ಸಂಬಂಧ. ಸೊ ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಎಡಬಿಡದೆ ಪರಿಪೂರ್ಣವಾದಂತ ಗಮನನ ಒಂದು ವಿಷಯದ ಮೇಲೆ ಅಥವಾ ಒಂದು ವ್ಯಕ್ತಿ ಮೇಲೆ ಕೇಂದ್ರೀಕರಿಸೋದನ್ನ ನಾವು ಭಕ್ತಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಆ ಸೆಂಟೆನ್ಸ್ ಒಂದು ರಿಪೀಟ್ ಮಾಡಿ ಬ್ರದರ್. ಲವ್ ಇಸ್ ದ ಹೋಲ್ಸಮ್. ಒಂದ್ ನಿಮಿಷ ಅಲ್ಲಿಗೆ ಬರ್ತಿದ್ದೀನಿ, ರಿಪೀಟ್ ಮಾಡ್ತಿದ್ದೀನಿ. ಲವ್ ಇಸ್ ಹೋಲ್ಸಮ್ ಅನ್ಡಿವೈಡೆಡ್ permanent attention being paid to either one idea or one object or one person. That is love. ಆಯ್ತಾ? ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ನಾವು ಪ್ರೀತಿ ಪ್ರೇಮ ಅಂತ ನಾವೇನು ಸಿನಿಮಾಗಳನ್ನು ಅದನ್ನ ದೈಹಿಕ ಮತ್ತು ಮಾನಸಿಕ ಸ್ತರಕ್ಕೆ ಅಷ್ಟೇನೆ ನಾವು ಅದನ್ನ ಸೀಮಿತಗೊಳಿಸ್ತೀವಿ. ಲವ್
in its original state, because it is wholesome in nature, cannot be restricted to one physical form of a person. ಪ್ರೇಮ ಅನ್ನೋದು, ಭಗವತ್ ಪ್ರೇಮ ಅನ್ನೋದು ಪರಿಪೂರ್ಣತೆಯ ಒಂದು ಗುಣವನ್ನು ಪಡೆದಿದೆ. ಅದು ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತು ಅಥವಾ ಒಂದು ವಿಷಯಕ್ಕೆ ಸೀಮಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಅದು ತನ್ನ ಒಡಲಲ್ಲಿ ಎಲ್ಲವನ್ನೂ ಒಳಗೊಂಡಿದೆ. ಇದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಸೊ ಭಕ್ತಿ ಅನ್ನೋದು ನಮ್ಮನ್ನ ಗುರಿ ಎಡೆಗೆ ಮುಟ್ಸಿಗೋವರೆಗೂ ಇರ್ತಕ್ಕಂಥ ಒಂದು ಸಾಧನ. ಸೊ ವೆನ್ ಯು ಪೇ ಅನ್ಡಿವೈಡೆಡ್, wholesome and permanent attention to the goal, then bhakti becomes an aid in our journey. Initially, our bhakti will be restricted. It's not true bhakti. The way that people look at bhakti, that is not true bhakti. Until unless the bhakti acquires the nature of wholesomeness, broad-based, you cannot call it as true bhakti. When you love God, you cannot exclude any of creation of God. As long as you exclude any creation of God, your love is not godly love. Now, God does not differentiate anything as far as his creation is concerned. For him, everything in the creation is one and the same. Might have 12 children, 15 children, 20 children, but the mother cannot differentiate and say, the job of the mother is to equally love every child. So a person who is in the path of bhakti, over a period of time, they should start developing this wholesomeness. So, ಭಕ್ತಿ ಅನ್ನೋದಿದೆಯಲ್ಲ, ಅದು ಪರಿಪೂರ್ಣತೆ ಎಡೆಗೆ ನಮ್ಮನ್ನು ತಗೊಂಡು ಹೋಗ್ಲಿಕ್ಕೆ ಇರತಕ್ಕಂಥ ಒಂದು ಸಾಧನ. ಪರಿಪೂರ್ಣತೆ ಅನ್ನೋದು ಭಗವಂತನ ಒಂದು ಸ್ಥಿತಿ, ಭಗವಂತನ ಇರುವಿಕೆ, ದ ಪ್ರೆಸೆನ್ಸ್. ಅಂಟಿಲ್ ಅನ್ಲೆಸ್ ಭಕ್ತಿ ನಮ್ಮನ್ನ ಪರಿಪೂರ್ಣಗೊಳಿಸೋ ರೀತಿಯಲ್ಲಿ, ಎಲ್ಲರನ್ನೂ ರೀತಿಯಲ್ಲಿ ನಾವು ಪ್ರೇಮನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ, ನಾವು ಭಗವತ್ ಪ್ರೇಮದಿಂದ ನಮ್ಮ ಸ್ತರದಲ್ಲಿ, ಮಾನಸಿಕ ಸ್ತರದಲ್ಲಿ ನಾವು ಪ್ರೇಮದ ಬಗ್ಗೆ ಏನ್ ಕಲ್ಪನೆ ಮಾಡ್ಕೊಂಡಿರ್ತೀವಿ, ಅದೇ ಮಟ್ಟದಲ್ಲಿ ನಾವು ಜೀವನ ಮಾಡ್ತೀವಿ. ಸರಿನಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ನಮಗೆ ಈ ಒಂದು ಪ್ರೇಮ 3ನೇ ಬಿಂದುವಿನಲ್ಲಿ ಬರಲ್ಲ. ನಾವು ಲವ್ ವರ್ಸಸ್ ಆಂಗರ್ ಅಂತ ಓದ್ತೀವಿ 3ನೇ ಬಿಂದುವಿನಲ್ಲಿ. ಈ ಹಂತದ ಪ್ರೇಮ ನಮಗೆ 3ನೇ ಬಿಂದುವಿನಲ್ಲಿ ಬರಲ್ಲ. ಈ ಹಂತದ ಪ್ರೇಮ ನಮಗೆ ಮೂಲಕ್ಕೆ ಹೋದಾಗ, ಮೂಲದೊಡನೆ ನಮ್ಮ ಸಂಬಂಧವನ್ನು ಮರುಸ್ಥಾಪನೆ ಮಾಡಿಕೊಂಡಾಗ ಬರುತ್ತೆ. When we enter near the center and we establish our original connection with the center as it was before, then we get this aspect of bhakti or love. Love becomes modified everything that God has created, God himself. So then what happens to love as we progress in meditation, in spirituality? ಹಾಗಾದ್ರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಬೆಳೀತಾ ಪ್ರೇಮ ಹೇಗೆ ಅದು ತನ್ನನ್ನು ತಾನು ಪ್ರಸ್ತುತಪಡಿಸ್ಕೊಳ್ಳುತ್ತೆ? 3ನೇ ಬಿಂದುವಿನಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಸೆಲ್ಫಿಶ್ ಲವ್ ಇರುತ್ತೆ, ಬಟ್ ಅದಕ್ಕೆ ಸೆಲ್ಫ್ಲೆಸ್ ಲವ್ ನ ಒಂದು ಲೇಪ ಕೂಡ ಬಂದಿರುತ್ತೆ. ದೇರ್ ಇಸ್ ಸಮ್ ಡಿಗ್ರಿ ಆಫ್ ಸೆಲ್ಫ್ಲೆಸ್ನೆಸ್ ನೌ ಕಲರಿಂಗ್ ದ ಸೆಲ್ಫಿಶ್ ಲವ್ ದಟ್ ವಿ ಹ್ಯಾವ್ ಗಾಟ್ ಇನ್ ದ ಥರ್ಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನಲ್ಲಿ ಆ ಸೆಲ್ಫ್ಲೆಸ್ ಲವ್ ಮೊದಲ ಬೀಜ ಅಂಕುರವಾಗುತ್ತೆ. ಒಂದು ಹಂತಕ್ಕೆ ಅದು 6ನೇ ಬಿಂದು, the moment we reach around 6th point, you start developing that selfless love now becomes more stronger than the selfish love. This is at the 6th point. Why? Because at the 6th point, we have now divided of the attachment to the body, and that is called as mukti. Liberation is nothing but non-identification with the body as me. Originally, in the Pinda Pradesh, we identify only the body as me. But when we reach the stage of liberation, we identify that it is not only the body, but we are something else beyond the body. That's the reason why we say we enter into the mind region. We no longer identify the body, we start identifying the I with the mind. But that, when we reach this point,
love, which was selfish in nature, now blossoms more broad-based, blossoms into selfless love. But that's only not the highest of the love. It has to still further evolve. By the time it comes to the 13th point, we are now disengaged or non-identified with the mind also. So when we become non-identified with the mind and the aham, when I say mind here, I'm talking about all the four. When we become disengaged with all the four, manas, buddhi, chitta, ahankara, then we actually get the true potential of the selfless love. Because we are able to love without the need for looking at the body and the person. We will love everything. Anything in any body form, mind form. But that is also not the highest. You enter into the central region, you re-establish the connection with the center, then you get a real taste of, Babuji calls it as real love, real bhakti, real knowledge comes after we establish our connection with reality, which is the center. ನಾವು ಕೇಂದ್ರದ ಜೊತೆಗೆ ಸ್ಥಾಪನೆಗೊಳಿಸಿದ ನಂತರವಷ್ಟೇ ನಮಗೆ ನಿಜವಾದಂತ ಭಕ್ತಿ, ನಿಜವಾದಂತ ಪ್ರೇಮ, ನಿಜವಾದಂತ ಜ್ಞಾನದ ಅರಿವು ಆಗೋದು. ಅಲ್ಲಿವರೆಗೂ ಆಗಲ್ಲ ಅಂತ ಬರೀತಾರೆ. ಇದನ್ನ ನೀವು ಕಂಪ್ಲೀಟ್ ವರ್ಕ್ಸ್ ಕೂಲಂಕುಷವಾಗಿ ಓದಿದ್ರೆ, ಬಾಬೂಜಿ ಅವರ 6 ವಾಲ್ಯೂಮ್ ಇದೆಯಲ್ಲ, ಅದನ್ನು ಕೂಲಂಕುಷವಾಗಿ ಎಲ್ಲ ಪಾಯಿಂಟ್ ಕಡೆಗೂ ಗಮನ ಕೊಡ್ತಾ ಓದ್ತು ಅಂದ್ರೆ ಎಷ್ಟೊಂದು ವಿಚಾರಗಳು ನಿಮಗೆ ಮನದಟ್ಟಾಗುತ್ತೆ. ಪಥಿಕರಿಗೆ ಅತ್ಯಗತ್ಯವಾದ ಜೀವನದ ಗುರಿಯನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳುವುದರಲ್ಲಿ ಅದು ನಮಗೆ ಅಡ್ಡಿಯಾಗುವುದಿಲ್ಲ. ನಾವು ಕಟ್ಟೆ ಕಡೆಗೆ ಯಾವುದನ್ನು ಸೇರಬೇಕಾಗುವುದೋ ಆ ಸ್ಥಾನವೇ ಜೀವನದ ಗುರಿಯಲ್ಲದೆ ಬೇರಾವುದು ಅಲ್ಲ. ಸೊ ವಾಟ್ ಇಸ್ ದ ಗೋಲ್ ಅಂದ್ರೆ, ದ ಪ್ಲೇಸ್ ವಿ ಹ್ಯಾವ್ ಟು ರೀಚ್ ಅಲ್ಟಿಮೇಟ್ಲಿ ಈಸ್ ಅವರ್ ಗೋಲ್ ಆಫ್ ಲೈಫ್. ದ ಪ್ಲೇಸ್ ವೇರ್ ವಿ ಹ್ಯಾವ್ ಟು ಅಲ್ಟಿಮೇಟ್ಲಿ ರೀಚ್ ಲೈಫ್. ಮುಂಚೆ ಏನು ಹೇಳಿದ್ರು? ಮುಕ್ತಿಗಿಂತ ಕೆಳಗಡೆ ಇಟ್ಕೊಂಡ್ರೆ ಗುರಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಈಗ ಮುಕ್ತಿ ಆಚೆಗೆ ನಾವೆಲ್ಲ ಅಲ್ಟಿಮೇಟ್ಲಿ ಹೋಗಿ ಸೇರ್ಬೇಕು, ಅದನ್ನ ಗುರಿಯಾಗಿ ಇಟ್ಟಿದ್ದಾರೆ. ಬೇರೆ ಶಬ್ದಗಳಲ್ಲಿ ಹೇಳಬೇಕಾದರೆ ಅದು ನಾವು ಕೊನೆಗೆ ಮರಳಬೇಕಾದ ಸ್ವದೇಶದ ಸ್ಮರಣೆ ಅಥವಾ ಇಂದಿನ ಸ್ಥೂಲ ಅಸ್ತಿತ್ವದ ಮೂಲ ಸ್ಥಿತಿ. ಸೊ ದಟ್ ಅದು ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಕನ್ನಡದಲ್ಲಿ ಒಂದು ಮಾತು ಹೇಳ್ತೀನಿ. ದೇಶ ಅಂತ ಇಲ್ಲಿ ಬರೀತಾರೆ, ನಮ್ಮ ನಿಜವಾದಂತ ಮನೆ ಇರ್ತಕ್ಕಂಥದ್ದು ಅಲ್ಲಿ, ನಮ್ಮ ಮೂಲ ಅಸ್ತಿತ್ವ ಇರ್ತಕ್ಕಂಥದ್ದು ಅಲ್ಲಿ, ನಾವು ಹೋಗಬೇಕು. ಅದನ್ನ ನಾವು ಗುರಿಯಾಗಿಟ್ಕೊಂಡ್ರೆ, ಆ ಗುರಿಯನ್ನ ಸ್ಮರಣೆ ಮಾಡಿಕೊಂಡ್ರೆ ಆವಾಗ ನಮಗೆ ನಿಜವಾಗಿ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತವ್ಯದ ಕಲ್ಪನೆಯನ್ನು ಜಾಗೃತವಾಗಿ, ಅದಕ್ಕಾಗಿ ಕರ್ತವ್ಯವೆಂದು ಮಾತ್ರ ತಿಳಿದು ಭಕ್ತಿಯನ್ನು ಆಚರಿಸುವುದು. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಇವಾಗ ಬರೀತಾರೆ. ನಾವೇನ್ ಮಾಡ್ತೀವಿ? ಗುರಿಯನ್ನು ನೆನಪಿನಲ್ಲಿ ಇಟ್ಕೊಳ್ತೀವಿ, ಅದ್ರ ಕಡೆ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತೀವಿ. ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನ್ಕೊಂಡು ಭಕ್ತಿನ ಮಾಡ್ತೀವಿ. ಇಟ್ ಇಸ್ ಅವರ್ ಡ್ಯೂಟಿ ಟು ರೀಚಿಂಗ್ ದ ಗೋಲ್. ಕರ್ತವ್ಯಕ್ಕಾಗಿ ಕರ್ತವ್ಯ ನಿಸ್ಸಂದೇಹವಾಗಿ ನಿಷ್ಕಾಮ ಕರ್ಮವಾಗಿದೆ, ಹಾಗೂ ನಮ್ಮ ಜೀವನದ ಗುರಿಯನ್ನು ಸಾಧಿಸುವುದು ನಮ್ಮ ಅತ್ಯವಶ್ಯಕ ಕರ್ತವ್ಯವಾಗಿದೆ. ಸೊ ವರ್ಕ್ ಫಾರ್ ದ ಸೇಕ್ ಆಫ್ ವರ್ಕ್ ಅಂತ ಹೇಳ್ತಾನೆ ಕೃಷ್ಣ. ಡ್ಯೂಟಿ ಫಾರ್ ದ ಸೇಕ್ ಆಫ್ ಡ್ಯೂಟಿ, ಕರ್ತವ್ಯಕ್ಕಾಗಿ ಕರ್ತವ್ಯ. ಬಟ್ ಕರ್ತವ್ಯಕ್ಕಾಗಿ ಕರ್ತವ್ಯ ಮಾಡಿದಾಗ, ಗುರಿಯನ್ನು ಇಟ್ಕೊಂಡು ಮಾಡಿದಾಗ, ನಾವು ಆ ಗುರಿ ಹೊರತಾಗಿ ನಾವು ಮಾಡ್ತಿಲ್ಲ. ನಮ್ಮ ಕರ್ತವ್ಯ ಏನು? ಆ ಗುರಿ ಹೋಗಿ ಮುಟ್ಬೇಕಾಗಿರೋದೇ ನಮ್ಮ ಕರ್ತವ್ಯ. ಸೊ ಹಾಗಾಗಿ ಗುರಿಯನ್ನು ಹೊರತುಪಡಿಸಿದ ಕರ್ತವ್ಯ ಅಲ್ಲ ಇದು, ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ದ ಗೋಲ್. ಈಗ ಜೀವನದ ನಿಜವಾದ ಗುರಿ ಏನೆಂಬ ಮಾತಿಗೆ ಬರಬೇಕು. ಗುರಿಯು ಹಾಗಾದ್ರೆ ಇವಾಗ ನಾವು ಅದರ್ ಆಸ್ಪೆಕ್ಟ್ಸ್ ಆಫ್ ವಾಟ್ ಶುಡ್ ಬಿ ದ ಗೋಲ್ ಆಫ್ ಲೈಫ್. ಗುರಿಯು ಒಂದು ಅತ್ಯುನ್ನತವಾಗಿರಬೇಕು. ಇಟ್ ಶುಡ್ ಬಿ ಸಮಥಿಂಗ್ ಹೈಯೆಸ್ಟ್. ಇಲ್ಲದಿದ್ದರೆ ಕೊನೆಯವರೆಗೂ ಪ್ರಗತಿಯು ಸಂಶಯಾಸ್ಪದವೆಂದು ಸಾಮಾನ್ಯವಾಗಿ ಒಪ್ಪಲಾಗಿದೆ. ಇಫ್ ದ ಗೋಲ್ ಇಸ್ ನಾಟ್ ದ ಹೈಯೆಸ್ಟ್, then somehow there is some degree of doubt about our progress. ಇದಕ್ಕಾಗಿ have to keep the highest goal, then we need to work out what is the highest goal to. ಮನುಷ್ಯ ಯಾವ ಸ್ತರದವರೆಗೂ ಪ್ರಗತಿ ಆಗ್ಬೋದು?
ಆ ಪರಾಕಾಷ್ಠೆಯ ಸ್ಥಿತಿ ಇದೆಯಲ್ಲ, ಅದರ ಬಗ್ಗೆ ನಮಗೆ ಸ್ಪಷ್ಟವಾದಂತ ಕಲ್ಪನೆ ಇರಬೇಕು. ನಾವು ನಮ್ಮೆದುರಿಗೆ 2 ದಿವ್ಯ ಅವತಾರಗಳಾದ ರಾಮ ಮತ್ತು ಕೃಷ್ಣನ ಉದಾಹರಣೆಗಳನ್ನು ಇಟ್ಟುಕೊಂಡಿದ್ದೇವೆ. ಬಾಬೂಜಿ ಅವರು ಇವೆರಡೇ ಅವತಾರಗಳು ಅಂತ ಹೇಳ್ತಾರೆ. ಬೇರೆ ಅವತಾರಗಳೆಲ್ಲ ನಿಜವಾಗಿ ಅವತಾರಗಳೆಲ್ಲ, ಪರಿಪೂರ್ಣ ಅವತಾರಗಳೆಲ್ಲ ಎರಡೇ ಪೂರ್ಣವಾದಂತ ಅವತಾರ, ರಾಮನ ಅವತಾರ, ಕೃಷ್ಣನ ಅವತಾರ ಅಂತ ಬರೀತಾರೆ. ಇದು ನಿಮಗೆ ಬರ್ಬೋದು ಎಕ್ಸಾಮ್ ಪ್ರಶ್ನೆ. ಯಾವ 2 ಅವತಾರ ಉದಾಹರಣೆ ಕೊಡ್ತಾರೆ ಮತ್ತು ಪರಿಪೂರ್ಣವಾದಂತ ಅವತಾರ ಅಂತ ಬಾಬೂಜಿ ಕರೆದಿದ್ದಾರೆ. ಅವರನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಅವರೊಂದಿಗೆ ಐಕ್ಯವನ್ನು ಹೊಂದ ಬಯಸುತ್ತೇವೆ. ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಅದೇ ನಮ್ಮ ಜೀವನದ ಗುರಿಯಾಗುವುದು. ಮತ್ತು ಬಹಳವೆಂದರೆ ನಾವು ಅವರ ಮಟ್ಟವನ್ನು ಮುಟ್ಟಬಹುದು. ಇದು ನಾವು ಹಿಂದಿನ ಚಾಪ್ಟರ್ ಓದಿದ್ವಿ. ಯಾವ ದೇವತೆಯನ್ನ ನೀವು ಇಷ್ಟಪಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಅವ್ರನ್ನ ನೀವು ಪ್ರೇಮಿಸ್ತಿರೋ ಆ ಒಂದು ಹಂತಕ್ಕಷ್ಟೇ, ಆ ದೇವರು ಯಾವ ಹಂತದಲ್ಲಿದ್ದಾರೆ ಆ ಹಂತಕ್ಕಷ್ಟೇ ನೀವು ಮುಟ್ಲಿಕ್ಕೆ ಸಾಧ್ಯ. ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಗುರಿ ಇವೆಲ್ಲವನ್ನು ದಾಟಬೇಕು. ಹಾಗಾಗಿ ಇದು ಯಾವುದು ನಮ್ಮ ಗುರಿ ಅಲ್ಲ. ಈಗ ಅವತಾರಗಳನ್ನು ಎಣಿಸಿಕೊಳ್ಳುವ ರಾಮಕೃಷ್ಣರು ವಿಭೂತಿ ವಿಶೇಷಗಳಾಗಿದ್ದು ನಿಸರ್ಗದ ಅಗತ್ಯಕ್ಕನುಸಾರವಾಗಿ ಯಾವ ಕಾರ್ಯವನ್ನು ಪೂರ್ತಿಗೊಳಿಸಲು ಅವರು ಬಂದಿದ್ದರೋ ಅದರ ಸಿದ್ಧಿಗಾಗಿ ಅಲೌಕಿಕ ಶಕ್ತಿಗಳನ್ನು ಪಡೆದವರಾಗಿದ್ದರು. ಸೊ ಅವರಿಬ್ಬರು ಅವತಾರಗಳಾದ್ರೆ ನೇಚರ್ ಅವನ್ನ ಕಳಿಸುತ್ತೆ, ಅವತಾರಗಳನ್ನ ಕೆಳಗಡೆ ಕಳಿಸುತ್ತೆ. ತನ್ನ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾದಂತ ಶಕ್ತಿಗಳನ್ನೆಲ್ಲ ಕೊಟ್ಟು ಅವರಿಗೆ ಇಂಥ ಕೆಲಸ ನೀವು ಮಾಡಬೇಕು ಅಂತ ಅವರಿಗೆ ಕಾರ್ಯವನ್ನು ಕೊಟ್ಟು ಶಕ್ತಿನೂ ಕೊಟ್ಟು ಕಳಿಸುತ್ತೆ ನೇಚರ್. ಸೊ ಅವತಾರಸ್ ಆರ್ ದೋಸ್ ಪೀಪಲ್ ಹೂ ಆರ್ ಸೆಂಟ್ ಬೈ ನೇಚರ್ ಫಾರ್ ಎ ಸ್ಪೆಸಿಫಿಕ್ ಪೀಸ್ ಆಫ್ ವರ್ಕ್ with specific powers being given to them by nature for its work. ನಿಸರ್ಗದ ವಿವಿಧ ಶಕ್ತಿಗಳ ಮೇಲೆ ಅವರಿಗೆ ಸಂಪೂರ್ಣ ಪ್ರಭುತ್ವ ವಿದ್ಯುತ್ತಲ್ಲದೆ ತಮಗೆ ಯೋಗ್ಯ ತೋರಿದಂತೆ ಬೇಕಾದಾಗ ಅವುಗಳನ್ನು ಉಪಯೋಗಿಸುವ ಸಮರ್ಥರಾಗಿದ್ದರು. ಸೊ ದೇ ಹ್ಯಾಡ್ ಕಂಟ್ರೋಲ್ ಓವರ್ ದ ಪವರ್ಸ್ ಆಫ್ ನೇಚರ್ ಅಂಡ್ ದೇ ಕುಡ್ ಯೂಸ್ ಇಟ್ ಇನ್ ವಿಚ್ ಎವರ್ ದೇ ವಾಂಟ್ ಟು ಗೆಟ್ ದೇರ್ ವರ್ಕ್ ಡನ್. ಅವರು ಸಾಧಿಸಬೇಕಾದ ಕಾರ್ಯದ ಸ್ವಭಾವಕ್ಕನುಗುಣವಾಗಿ ಅವರ ಚಟುವಟಿಕೆಯು ಸೀಮಿತವಾಗಿತ್ತು. ಸೊ ದೇರ್ ಫೋಕಸ್ ವಾಸ್ ಟು ಫಿನಿಶ್ ದ ಜಾಬ್ ದಟ್ ಹ್ಯಾಸ್ ಬೀನ್ ಗಿವನ್ ಟು ದೆಮ್. ಸೊ ದೇರ್ ಫೋಕಸ್ ವಾಸ್ ಇನ್ ಎ ವೇ ರೆಸ್ಟ್ರಿಕ್ಟೆಡ್ ಬಿಕಾಸ್ ದೇ ಆರ್ ರೆಸ್ಟ್ರಿಕ್ಟೆಡ್ ಟು ದ ಜಾಬ್ ದಟ್ ಈಸ್ ಗಿವನ್ ಟು ದೆಮ್. ಸೊ ಅವತಾರಗಳು ಯಾರು ಬಂದಿದ್ರು ಅವ್ರಿಗೇನು ನಿಸರ್ಗ ಕಾರ್ಯ ಕೊಟ್ಟಿತ್ತು ಆ ಕಾರ್ಯಕ್ಕಷ್ಟೇನೆ ಅವ್ರು ಸೀಮಿತವಾಗಿತ್ತು ಅವ್ರ ಚಟುವಟಿಕೆ. ಸೂಕ್ಷ್ಮ ರೂಪದ ಅಂತೆಯೇ ಅತ್ಯಂತ ಸತ್ವಶಾಲಿಯಾದ ದೈವಿ ಶಕ್ತಿಯ ಸ್ವರೂಪವಾದ ಮಹಾಮಾಯೆಯ ವಲಯದಿಂದ ಅವರು ಅವತರಿಸಿದರು. ಸೊ ಯಾವ ಸ್ತರದಿಂದ ಬಂದ್ರು ಅಂದ್ರೆ ಸೂಕ್ಷ್ಮತರವಾದಂತ ರೂಪ ಏನಿದೆ ಮಹಾಮಾಯೆ, ಆ ಸ್ತರದಿಂದ ಅವರು ಬಂದಿದ್ದರು. ಆಯ್ತಾ? ಈಗ ಮಾಯೆ ಅಂತ ನಾವು ಪದ ಉಪಯೋಗಿಸ್ತೀವಿ. 4 ರೀತಿಯಾದಂತ ಮಾಯೆ ಇದೆ. ಇದು ಯಾವ ಪುಸ್ತಕದಲ್ಲೂ ಸ್ಪಷ್ಟವಾಗಿ ಒಂದೇ ಕಡೆ ಕೊಟ್ಟಿಲ್ಲ, ಹಾಗಾಗಿ ಒಂಚೂರು ಬಿಡಿಸಿ ಹೇಳ್ತಾ ಇದ್ದೀನಿ. ಪಿಂಡ ಪ್ರದೇಶದಲ್ಲಿ ನಾವು ಮಾಯ ರೀಜನ್ ಆಫ್ ಮಾಯಾ ಅಂತ ಬರಿತೀವಿ. ತದನಂತರ 6ನೇ ಬಿಂದುವಿನಿಂದ 10ನೇ ಬಿಂದುವರೆಗೂ ಕೂಡ ಸೂಕ್ಷ್ಮ ತರದ ಮಾಯ ಅಥವಾ ಪರಾಮಾಯ ಅಂತ ಕೂಡ ಕರೆದಿದ್ದಾರೆ ಕೆಲವು ಪುಸ್ತಕಗಳಲ್ಲಿ. 11ರಿಂದ 13 ಅದನ್ನ ಬಾಬೂಜಿಯವರು ಮಹಾಮಾಯೆ ಅಂತ ಕರೆದಿದ್ದಾರೆ. ಮತ್ತೆ ನಾವು ಸೆಂಟರ್ ಹತ್ರ ಹೋಗಿ ಅದರ ಸುತ್ತ ಇರತಕ್ಕಂಥ ವಲಯ ನೋಡಿದಾಗ ಅದನ್ನ ಬಾಬೂಜಿಯವರು ತಮ್ಮ ಪುಸ್ತಕದಲ್ಲಿ ಆದಿಮಾಯೆ ಅಂತ ಕರೆದಿದ್ದಾರೆ. ಸೊ ಬಾಬೂಜಿಯವರು ಪರಮಾಯ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಆದ್ರೆ ಅದರ ಬಗ್ಗೆ ಬೇರೆ ಪುಸ್ತಕದಲ್ಲಿ ಉಲ್ಲೇಖವಿದೆ. ಸೊ 4 ಸ್ತರದ ಮಾಯ ಉಂಟು. ಅತ್ಯಂತ ಸ್ಥೂಲವಾದಂತ ಮಾಯ ಅಂದ್ರೆ ಪಿಂಡ ಪ್ರದೇಶ 1ರಿಂದ 5. ಸೂಕ್ಷ್ಮತಮವಾದಂತ ಮಾಯೆ ಅಂದ್ರೆ 6ರಿಂದ 10. ಮಹಾಮಾಯೆ ಅಂದ್ರೆ 11ರಿಂದ 13. ಆದಿಮಾಯೆ ಅಂದ್ರೆ ಸೆಂಟರ್ನ ಸುತ್ತ, ಮೂಲದ ಸುತ್ತ ಅಥವಾ ಕೇಂದ್ರದ ಸುತ್ತ ಇರ್ತಕ್ಕಂಥ ವಲಯನ ನಾವು ಆದಿಮಾಯೆ ಅಂತ ಕರಿತೀವಿ. ಸೊ ಇದು ಜ್ಞಾಪಕ ಇಟ್ಕೊಂಡ್ರೆ ಇದು ಸಾಕಷ್ಟು ಮಟ್ಟಿಗೆ ನಮಗೆ ಸರಿಯಾದಂತ ಅರ್ಥ ಗ್ರಹಣ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. 1ರಿಂದ 5 ಯಾವುದು? ಸ್ಥೂಲಮಾಯ. ಈ ಕಾರಣದಿಂದಲೇ ಅವರು ಜೀವನ ಕಾಲದಲ್ಲಿ ಅತ್ಯುತ್ತಮ ಪರಿಣಾಮಗಳು ಫಲಿಸುವುದನ್ನು ನಾವು ಕಾಣುವೆವು. ಯಾಕೆಂತಂದ್ರೆ ಅವರು ಮಹಾಮಾಯ ರೀಜನ್ ಇಂದ ಬಂದಿದ್ದಾರೆ. ಯಾರು ಮಹಾಮಾಯ ರೀಜನ್ ಇಂದ ಬಂದಿರ್ತಾರೋ ಅವ್ರ ಜೀವನದಲ್ಲಿ ಅವ್ರಿಗೆ ಸಾಕಷ್ಟು ಮಟ್ಟಿಗೆ ಅತ್ಯಂತ ಶಕ್ತಿಯುತವಾದಂತ ಇಚ್ಛಾಶಕ್ತಿ ಇತ್ತು. ಸೊ ಅವ್ರ ಜೀವನದಲ್ಲಿ ಸಾಕಷ್ಟು ಸಫಲತೆಯನ್ನು ಕಾಣ್ತೀರಾ.
ಮನುಷ್ಯನು ಮುಟ್ಟಲು ಸಾಧ್ಯವಿದ್ದ ಪರಾಕಾಷ್ಠೆಯ ಗುರಿಯು ಮಹಾಮಾಯಾ ಕ್ಷೇತ್ರದಿಂದ ಬಹಳ ಆಚೆಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಮುಟ್ಬೇಕಾಗಿರೋ ಗುರಿ ಮಹಾಮಾಯ ಇದೆಯಲ್ಲ, ಅದರಿಂದ ಆಚೆ ಇದೆ. ಆದುದರಿಂದ ಆ ಮಟ್ಟಕ್ಕಿಂತ ಬಹಳ ಎತ್ತರಕ್ಕೆ ಹೋಗಬೇಕು. ಓದುಗರ ಅನೇಕರಿಗೆ ಇದು ಆಶ್ಚರ್ಯವೆಂದು ತೋರಬಹುದಾದರೂ ಈ ಸಂಗತಿಯಲ್ಲಿ ತಿಲ ಮಾತ್ರವೂ ಸಂಶಯವಿಲ್ಲ. ಸೊ ನಾವು ಹೋಗ್ಬೇಕಾಗಿರೋದು ಮಹಾಮಾಯನ್ನು ದಾಟಿ ಹೋಗಬೇಕು. ಸೊ ನಮ್ಮ ಗುರಿ ಮಹಾಮಾಯ ಅಲ್ಲ. ನಾವು ಅವತಾರ ಪುರುಷಗಳನ್ನ ಗುರಿಯನ್ನಾಗಿ ಇಟ್ಕೊಂಡ್ರೆ ಅತ್ಯಂತ ಹೆಚ್ಚಿನದು ಅಂದ್ರೆ ಮಹಾಮಾಯ ಸ್ತರಕ್ಕೆ ಹೋಗ್ತೀವಿ. ಅದನ್ನ ದಾಟಿ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. Brother, 3 stages of Maya you told. Just repeat in English. Some Adi Maya. There are 4 stages. A stage of gross Maya from 1 to 5 points, which is the Pinda Pradesh. Then the stage of Paramaya, which is the subtle Maya between 6 and 10. Then a stage of Mahamaya between 11 and 13. And then the stage of Adi Maya, which is just around the center. These are the 4 stages of Maya. Although many people do not want to use the word Maya once we cross the Pinda Pradesh. Some people want to restrict the use of the word Maya only to the Pinda Pradesh or the heart region. So they don't talk about the Maya at the higher levels. But remember, Maya is nothing but coverings which distort our vision. That is Maya. So if I have a covering, for example, if I wear a pink glass, for me everything around appears pink. Now that is Maya, because I'm perceiving certain things through that pink glass. The original nature of the things are without the pink glass. That's how they are. But I put on the glass of pink glass, spectacle of pink glass, and then I feel everything is pink. Now, this distortion in our perception is what is called as Maya. Vivekananda describes Maya as the statement of fact. In other words, whatever you perceive as of now, that is Maya. Now, that is not the real state. The real state is so different from what we perceive as of now. But in order that we have to perceive the real state, we have to remove the coverings. And that is what we do whenever we take sittings, whenever we go and attend bandaras, whenever we attend satsangs, and when we do our individual cleaning. In the individual cleaning, we clean all the new coverings that we have formed during the course of the day. But when we go and take regular sittings from the preceptor, Master has enabled the preceptors to actually go on removing these coverings. When you go for bandara or when you go for satsang, further deeper level cleaning occurs, especially in bandaras. Master takes away all the subtle coverings also. That is the importance of taking the sittings regularly. So at one level, whatever new coverings we form, we remove by the evening cleaning. At the other level, we use 3 activities to remove the other coverings that we have got. When we remove the coverings, we can see reality as it is. And then we say, you are devoid of Maya. So now, ನಮ್ಮ ಆವರಣಗಳೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಹಾಕಿದಾಗ ಮಾಯದ ಬಂಧನದಿಂದ ಹೊರಗಡೆ ಬಂದಿದ್ದೀವಿ ಅಂತ ಅನ್ಕೊಳ್ತೀವಿ. So there are few people who want to use the word Maya only to the first 5 points. That's how it has been written in the exam. You probably might want to write it that way only, because the first 5 points is called as the Maya region. But then remember, even the things that we experience in the highest points are also coverings only. Just now when we talked about the earliest subtle coverings that is formed around the soul. That is what we talked about in the early part of the session today. So if that is also a covering, that means there is some degree of Maya, even finest level of Maya there, and that is called as Adi Maya. So it's a gradual transition. The Maya becomes more and more refined as we grow in spirituality. However, for the sake of ease, people use the word Maya only for the first 5 points, the heart region. But if you look at it, till the idea of separateness of the soul from the supreme soul goes away, we still have a covering. It could be the finest of the covering, but we still have a covering. That has to go. So please remember this point. So wherever there is covering, there is an element of Maya.
Whether it's a grosser Maya, finer Maya, finest Maya, that doesn't matter. There is an element of Maya. So coverings means some degree of Maya. Why? The Maya actually distorts your perception and vision. That is the job of Maya. It makes things appear different from what exactly it is. That is the function of Maya. The function of Maya is to distort the thing. It will make it appear different from what actually it is. ಹೇಗಿದೆ ಅದನ್ನ ಸರಿಯಾದಂತ ರೀತಿಯಲ್ಲಿ ಕಾಣುಗೊಳಿಸ್ತೀರಾ, ಅದನ್ನ ಮಾರ್ಪಾಡು ಮಾಡಿ ಕಾಣುಗೊಳಿಸೋದಿದೆಯಲ್ಲ, ಅದೇ ಮಾಯದ ಕೆಲಸ. ಸೊ ಮಾಯದ ಹೊರಗಡೆ ಬಂದಾಗ ನಂತರವಷ್ಟೇನೆ ನಾವು ಪರಿಪೂರ್ಣವಾಗಿ ನಮ್ಮ ಭಗವಂತನ ಜೊತೆ ನಮ್ಮ ಸಂಬಂಧ ಇದೆಯಲ್ಲ, ಅದನ್ನ ನಾವು ಮರುಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದು. ಸರಿನಾ? ಆದುದರಿಂದ ಆ ಮಟ್ಟಕ್ಕಿಂತ ಬಹಳ ಎತ್ತರಕ್ಕೆ ಹೋಗಬೇಕು. ಓದುಗರ ಅನೇಕರಿಗೆ ಇದು ಆಶ್ಚರ್ಯವೆಂದು ತೋರಬಹುದಾದರೂ ಈ ಸಂಗತಿಯಲ್ಲಿ ತಿಲಮಾತ್ರವೂ ಸಂಶಯವಿಲ್ಲ. ಎಲ್ಲಿ ಎಲ್ಲ ತರದ ಶಕ್ತಿ ಸಾಮರ್ಥ್ಯಗಳಾಗಲಿ ಚಟುವಟಿಕೆ ಪ್ರಚೋದನೆಗಳಾಗಲಿ ಇಲ್ಲದಂತಾಗಿ ಮನುಷ್ಯನು ಪೂರ್ಣ ಅಭಾವದ ನಾಸ್ತಿತ್ವದ ಶೂನ್ಯದಲ್ಲಿ ಸ್ಥಿತಿಯಲ್ಲಿ ಪ್ರವೇಶಿಸುವನೋ ಅದೇ ನಾವು ಸೇರಿಕೊಳ್ಳತಕ್ಕಂಥ ಕೊನೆಯ ಬಿಂದು ಆಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲಿ all the powers, all the energy, all the capabilities, all the activities, all the ಪ್ರಚೋದನೆ ಅಂದ್ರೆ ನಿಮಗೆ ಇಂಪಲ್ಸಸ್, ಇವೆಲ್ಲವೂ ಇಲ್ಲವಾಗುತ್ತೋ ಪೂರ್ಣ ಭಾವದ ಸ್ಥಿತಿ, ನಾಸ್ತಿತ್ವ ಅಥವಾ ಶೂನ್ಯದ ಸ್ಥಿತಿಯನ್ನ ನಾವು ಕೊನೆಯ ಬಿಂದುವಾಗಿ ತಗೊಳ್ತೀವಿ. ಅಲ್ಲೇ ನಾವು ಸೇರ್ಕೋಬೇಕಾಗಿರೋದು. ಅದೇ ನಮ್ಮ ಮಾರ್ಗದ ಅತ್ಯುನ್ನತ ನೆಲೆ ಅಥವಾ ಜೀವನದ ಚರಮ ಗುರಿ. ಅಲ್ಲಿಗೆ ನಾವು ಕಡೆಗೆ ಸೇರ್ಕೋಬೇಕಂದ್ರೆ ಆ ಮೊದಲನೇ ಆವರಣ ಇತ್ತಲ್ಲ, ಭಗವಂತನಿಂದ ನಾವು ಬೇರ್ಪಟ್ಟಿದೀವಿ ಅಂತ, the first idea that we got that we are separated from God, even that we have to let go. Only then we can say we have reached our goal. ನಾನು ಇದನ್ನು ರೇಖಾಚಿತ್ರದ ಮೂಲಕ ತಿಳಿಯಲು ಪ್ರಯತ್ನಿಸಿದ್ದೇನೆ. ಅದು ನಿಮಗೆ 32ನೇ ಪುಟದಲ್ಲಿ ಇದೆ ನೋಡ್ರಿ ರೇಖಾಚಿತ್ರ. ಅದರ ಬಗ್ಗೆ ಹೇಳಿದ್ದಾರೆ. ಕೇಂದ್ರದ ಸುತ್ತಲೂ ಎಳೆದ ಏಕ ಕೇಂದ್ರದ ವೃತ್ತಗಳು ನಮ್ಮ ಪ್ರಗತಿ ಮಾರ್ಗದಲ್ಲಿ ಬರುವ ವಿವಿಧ ಆಧ್ಯಾತ್ಮಿಕ ವಲಯಗಳನ್ನು ಸ್ಥೂಲವಾಗಿ ಸೂಚಿಸುತ್ತದೆ. ಸೊ ಏನು ಸರ್ಕಲ್ ಹಾಕಿದರೆ ಮತ್ತೆ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಏರಿಯಾ ಇದ್ದರೆ ಸುತ್ತ, ಅದು ನಾವಿರ್ತಕ್ಕಂಥ ಆಧ್ಯಾತ್ಮಿಕ ಬೇರೆ ಬೇರೆ ಸ್ಥಳದ ವಲಯಗಳನ್ನು ಸೂಚಿಸುತ್ತೆ. ಡಿಫರೆಂಟ್ ಲೆವೆಲ್ಸ್ ಆಫ್ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸಸ್ ದಟ್ ವಿ ಕ್ಯಾನ್ ಹ್ಯಾವ್. ನಾವು ತೀರಾ ಹೊರಗಿನ ವೃತ್ತದಿಂದ ಹೊರಟು ಮುಂದಿನ ಸ್ಥಿತಿಯನ್ನು ಹೊಂದಲು ಒಂದೊಂದೇ ವೃತ್ತವನ್ನು ದಾಟುತ್ತಾ ಕೇಂದ್ರದ ಕಡೆಗೆ ಸಾಗುವು. ವಿ ಸ್ಟಾರ್ಟ್ ಫ್ರಮ್ ದ ಔಟರ್ ಮೋಸ್ಟ್ ಸರ್ಕಲ್, ಗ್ರಾಜುಲಿ ಪ್ರೊಸೀಡ್ ಟುವರ್ಡ್ಸ್ ದ ಸೆಂಟರ್. ಅದು ಬಹು ವಿಶಾಲವಾದ ಕ್ಷೇತ್ರ. ನಾನು ಮುಕ್ತಿಯನ್ನು ಕುರಿತು ಹೇಳಿದರೆ ಜನರು ಅದನ್ನು ಬಹುದೂರದ ವಸ್ತು ಎಂದು, ಅನೇಕ ಜನ್ಮಗಳಲ್ಲಿ ಸತತ ಪ್ರಯತ್ನದಿಂದ ದೊರಕಿಸಲು ಸಾಧ್ಯವೆಂದು ತಿಳಿಯುವರು. ಸೊ ತುಂಬಾ ಜನಕ್ಕೆ ಮುಕ್ತಿಯ ಕಲ್ಪನೆ ಏನಿದೆ, ಹಲವಾರು ವರ್ಷಗಳು ಹಲವಾರು ಜನ್ಮಗಳು ಕಷ್ಟಪಟ್ಟು ನಾವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಅನ್ಕೊಂಡಿದ್ದಾರೆ. ಈ ಚಿತ್ರದ ಮುಕ್ತಿಯ ಸ್ಥಿತಿಯು 2ನೇ ಹಾಗೂ 3ನೇ ವೃತ್ತಗಳ ನಡುವೆ ಇದೆ. ಈಗ ನಾವು ಇಟ್ಕೊಳ್ರಿ, ಇಲ್ಲಿ ಈ ಚಿತ್ರದಲ್ಲಿ 2ನೇ ವೃತ್ತ ಮತ್ತು 3ನೇ ವೃತ್ತದ ನಡುವೆ ಇರ್ತಕ್ಕಂಥ ಸ್ಥಳ ಇದೆಯಲ್ಲ, ಅದನ್ನ ಮುಕ್ತಿ ಅಂತ ನಾವು ಕರಿತೀವಿ. ಇದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ. ಸೊ the region of mukti or liberation is the stage between the second and the third circles. ಮುಕ್ತಿಯನ್ನು ಪಡೆಯಲು ನಾವು ಯಾವ ವಿಧದ ಸ್ಥಿತಿಯನ್ನು ದಾಟಿ ಹೋಗಬೇಕಾಗುವುದೋ ಅವೆಲ್ಲವೂ ಸುಮಾರು 1.5 ವೃತ್ತದಲ್ಲಿಯೇ ಬಂದು ಬಿಡುವು. So within 1.5 circles we cross all the things that is necessary for us to acquire mukti. Within 1.5 circles. ಸಾಮಾನ್ಯವಾಗಿ ನಿಜವಾಗಿ ಕಠಿಣವೆಂದು ಬಗೆಯಲಾದ ಮುಕ್ತಿಯ ಸ್ಥಾನವನ್ನು ಸೇರಿದ ನಂತರವೂ ಏನು ಪಡೆಯಬೇಕೆಂಬುದು ಉಳಿಯುತ್ತದೆ ಎಂಬುದರ ಬಗ್ಗೆ ಓದುಗರ ಸಾಮಾನ್ಯ ಕಲ್ಪನೆಯೊಂದನ್ನು ಮಾಡಿಕೊಳ್ಳಲು ಇದರಿಂದ ಸಹಾಯವಾಗುವುದು. ಇದನ್ನ ಸರಿಯಾದ ದೃಷ್ಟಿಯಲ್ಲಿ ನೋಡಿದ್ರೆ, even after you have got liberation or mukti or salvation, there is so much things to cover if we want to reach the center. So that is the idea of giving the entire journey in this particular format. ಈ ಸ್ಥಿತಿಯನ್ನು ಪಡೆದ ಮೇಲೆ 5ನೇ ವೃತ್ತವನ್ನು ದಾಟುವವರೆಗೆ ಉಳಿದ ವೃತ್ತಗಳನ್ನು ದಾಟುತ್ತಾ ಹೋಗುವುದು. Once you have got this state, because Daji talks about the seed of liberation being there in the second point.
Once you get that seed of liberation, all that happens when we grow, when we cross the other 3 points in the Pinda Pradesh, is that seed now gradually blossoms into a state of liberation when we reach the 6th point. Idu avyakta gatiya valaya. Once we enter into the 6th point, we are entering into the level of avyakta. ಈ ಮಜಲಿನಲ್ಲಿ ಮನುಷ್ಯನು ಮಾಯೆಯ ಬಂಧನಗಳಿಂದ ಪೂರ್ಣ ಮುಕ್ತನಾಗಿರುವನು. ಸೊ ನಾವು ಇಲ್ಲಿ ಮಾಯೆ ಅಂತ ಇಲ್ಲಿ ಹೇಳಿದಾಗ he is crossed beyond the level of dualities. ಪೂರ್ವಕಾಲದ ಋಷಿಗಳಲ್ಲಿ ಬಹಳ ಕಡಿಮೆ ಜನರು ಈ ಸ್ಥಿತಿಯನ್ನು ಮುಟ್ಟಬಲ್ಲವರಾಗಿದ್ದರು. ಅವರಲ್ಲಿ ಜನಕರಾಜನೊಬ್ಬನು ಈ ಅವಸ್ಥೆಯನ್ನು ಹೊಂದಲು ಶಕ್ತನಾಗಿದ್ದನು. ಆತನ ಸ್ಥಿತಿಯು ಎಷ್ಟು ಉಚ್ಚವೆಂದು ಗಣಿಸಲಾಗುತ್ತಿದ್ದೆಂದರೆ ಆ ಕಾಲದ ಪ್ರಸಿದ್ಧ ಋಷಿಗಳು ಕೂಡ ತಮ್ಮ ಮಕ್ಕಳನ್ನು ಶಿಷ್ಯರನ್ನು ಆತನಿಗೆ ತರಬೇತಿಗಾಗಿ ಕಳಿಸಿದ್ದರು. ಸೊ ಹಳೆ ಕಾಲದಲ್ಲಿ ಜನಕ ಒಬ್ಬನೇ ಆ ಒಂದು ಸ್ತರಕ್ಕೆ ಏರಲಿಕ್ಕೆ ಸಾಧ್ಯವಾಗಿತ್ತು. ನನ್ನ ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಗ್ರಂಥದಲ್ಲಿ ವಿವರಿಸಲಾದ ಹೃದಯ ಮಂಡಲವನ್ನು ನಾವೀಗ ದಾಟಿ 15ನೇ ವೃತ್ತಿದ ಆಚೆಗಿರುವ ಮನೋಮಂಡಲವನ್ನು ಪ್ರವೇಶಿಸಿದೆವು. ಇಲ್ಲಿ ದ ಮೈಂಡ್ ರೀಜನ್ ಸ್ಟಾರ್ಟ್ಸ್ ಆಫ್ಟರ್ ದ 5th ಪಾಯಿಂಟ್ ಹ್ಯಾಸ್ ಬೀನ್ ಕ್ರಾಸ್ಡ್ ಅಂತ ಬರೀತಾ ಇದ್ದಾರೆ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯು ಎಂಟರ್ ದ ಮೈಂಡ್ ರೀಜನ್ ಆಫ್ಟರ್ ಯು ಹ್ಯಾವ್ ಕ್ರಾಸ್ಡ್ ದ 5th ಪಾಯಿಂಟ್. ಇದರ ಮುಂದಿನ 11 ವೃತ್ತಗಳು ಅಹಂಕಾರದ ಬೇರೆ ಬೇರೆ ಸ್ಥಿತಿಗಳನ್ನು ಸೂಚಿಸುವು. ದ ನೆಕ್ಸ್ಟ್ 11 ಸರ್ಕಲ್ಸ್ ಇಂಡಿಕೇಟ್ಸ್ ದ ಡಿಫರೆಂಟ್ ಸ್ಟೇಟಸ್ ಆಫ್ ದ ಈಗೋ. ಅದೆಷ್ಟಿದೆ? 11 ಇದೆ. ಅಲ್ಲಿಯ ಸ್ಥಿತಿಯು ಬಲು ಸೂಕ್ಷ್ಮವಾಗಿದ್ದು ಈ ಮಂಡಲದೊಳಗೆ ಮುಂದುವರೆದಂತೆ ಸೂಕ್ಷ್ಮತರವಾಗುತ್ತಾ ಹೋಗುತ್ತದೆ. ಸೊ ದ ಈಗೋ ಬಿಕಮ್ಸ್ ಮೋರ್ ಅಂಡ್ ಮೋರ್ ಸಟಲ್ ಆಸ್ ವಿ ಪ್ರೋಗ್ರೆಸ್ ಬಿಯಾಂಡ್ ದಿಸ್. ನಾವು 16ನೇ ವೃತ್ತವನ್ನು ಮುಟ್ಟುವ ವೇಳೆಗೆ ಅಹಂಕಾರದಿಂದ ಬಿಡುಗಡೆ ಹೊಂದಿರುವೆವು. ಬೈ ದ ಟೈಮ್ ವಿ ರೀಚ್ the 16th circle, we would have got ourselves separated or devoid of the ego. ಈ ಮಟ್ಟದಲ್ಲಿಯ ಸ್ಥಿತಿಯು ಅಚಿಂತ್ಯವಾದುದೆಂದು ಹೇಳಬಹುದು. ಅಲ್ಲಿ ಹೋಗಿ ನಾವು ಮೀಟ್ ಮಾಡ್ತು ಅಂದ್ರೆ ಅಲ್ಲಿ ನಮಗೆ ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಟ್ಸ್ ಸಮಥಿಂಗ್ ಅನ್ಥಿಂಕಬಲ್. ಅಚಿಂತ್ಯ ಅಂದ್ರೆ ಅನ್ಥಿಂಕಬಲ್. ದಟ್ ಇಸ್ ದ ಲಿಟರಲ್ ಟ್ರಾನ್ಸ್ಲೇಷನ್. ಅಚಿಂತ್ಯವಾದಿದ್ದು ಅಂದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಆದ್ರೆ ಆ ಸ್ಥಿತಿನಲ್ಲಿ ಇರಬಹುದು. ಇದನ್ನು ಅತ್ಯಂತ ಮಹಿಮಾ ಸಂಪನ್ನರಾದ ಋಷಿಗಳು ಕ್ವಚಿತ್ತಾಗಿಯೂ ಪಡೆದಿದ್ದಾರೆ. ಸೊ ತುಂಬಾ ಸಾಧನೆ ಮಾಡ್ತಕ್ಕಂಥ ಋಷಿಗಳು ಕೂಡ ಇದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಎಲ್ಲೋ ಒಂದಿಷ್ಟು ಅನುಭವ ಪಡ್ಕೊಂಡು ಆ ಸ್ಥಿತಿಯಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗಿಲ್ಲ. ನನ್ನ ದರ್ಶನದ ಮಟ್ಟಿಗೆ ಹೇಳಬೇಕಾದರೆ ಈ ಅವಸ್ಥೆಯನ್ನು ಹೊಂದಿರಬಲ್ಲವರಲ್ಲಿ, ಅರ್ಥಾತ್ 16ನೇ ವೃತ್ತದವರೆಗೆ ಬಂದವರಲ್ಲಿ ಕಬೀರನನ್ನ ನೋಡಿದು ಯಾವ ಪ್ರಾಚೀನ ಮಹರ್ಷಿಯೂ ಇಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ಯಾರು 16th ಪಾಯಿಂಟ್ ವರೆಗೂ ಬಂದಿದ್ದಾರೆ ಅವರ ಸಾಧನೆಯಿಂದ ಅಹಂಕಾರದ ಎಲ್ಲ ವೃತ್ತಗಳನ್ನು ದಾಟಿ 16ನೇ ವೃತ್ತವನ್ನು ದಾಟಿ ನಿಂತಿದ್ದಾರೆ. ಕಬೀರನೊಬ್ಬನೇ ಅಂತ ಬರೆದಿದ್ದಾರೆ. ಈ ವೃತ್ತವನ್ನು ದಾಟಿದ ಮೇಲೆ ಉಳಿಯುವುದೇನೆಂದರೆ ಇನ್ನೂ ಸ್ಥೂಲ ರೂಪದಲ್ಲಿರುವ ಸಾರೂಪ್ಯ ಮಾತ್ರ. ಇನ್ನೊಂದು ಕ್ಲೂ ಕೊಡ್ತಾರೆ. 16ನೇ ಪಾಯಿಂಟ್ ಬಂದಾಗ 16ನೇ ಅಂದ್ರೆ 11 ಸ್ತರದ ಅಹಂಕಾರವನ್ನು ದಾಟಿದಾಗ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ? ಸಾರೂಪ್ಯ ಸ್ಥಿತಿಯಲ್ಲಿ ಇರ್ತೀವಿ. ಇದನ್ನ ಜ್ಞಾಪಕಬೇಕು. 4 ಸ್ಟೇಜ್ ಇದೆಯಲ್ಲ, ಸಾಲೋಕ್ಯತ, ಸಾಮೀಪ್ಯತ, ಸಾರೂಪ್ಯತ, ಸಾಯುಜ್ಯತ. ನಾವು 13th ಪಾಯಿಂಟ್ ಬರೋಷ್ಟರಲ್ಲಿ ಸಾರೂಪ್ಯತ ಪಡ್ಕೊಳ್ತೀವಿ. ದೆನ್ ಆಲ್ ದಟ್ ವಿ ಹ್ಯಾವ್ ಟು ಡೂ ಇನ್ ದ 13th ಪಾಯಿಂಟ್ ಈಸ್ ಸಾಯುಜ್ಯತ. ವಿ ಹ್ಯಾವ್ ಟು ಬಿಕಮ್ ಒನ್. ದಟ್ ಈಸ್ ದ ಜರ್ನಿ ಇನ್ ದ 13th ಪಾಯಿಂಟ್. ಈಗ ನಾವು ಕೇಂದ್ರ ಮಂಡಲವನ್ನು ಪ್ರವೇಶಿಸುತ್ತೇವೆ. ಸಾರೂಪ್ಯತೆ ಪಡ್ಕೊಂಡ ಮೇಲೆ ಅಷ್ಟೇ ಕೇಂದ್ರ ಮಂಡಲನ ನೀವು ಪ್ರವೇಶಿಸಲು ಸಾಧ್ಯ. ಯು ಹ್ಯಾವ್ ಟು ಬಿಕಮ್ ಐಡೆಂಟಿಕಲ್ ವಿತ್ ಗಾಡ್. ಓನ್ಲಿ ದೆನ್ ಯು ಕ್ಯಾನ್ ಎಂಟರ್ ಇನ್ ಟು ದ ಸೆಂಟ್ರಲ್ ರೀಜನ್, ನಾಟ್ ಬಿಫೋರ್ ದಟ್. ಅಲ್ಲಿಯೂ ನೀವು ಯಾವುದರದೋ 7 ವೃತ್ತಗಳನ್ನು ಕಾಣುವಿರಿ. ಅಲ್ಲಿ 7 ವೃತ್ತಗಳಿದೆಯಂತೆ, 7 ರಿಂಗ್ಸ್. ನಿರ್ದೇಶನಕ್ಕಾಗಿ ನಾನು ಅದನ್ನು ಪ್ರಕಾಶವೆಂದು ಕರೆದಿದ್ದೇನೆ. ಅದಕ್ಕೆ ಹೆಸರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಕಾಶ ಅಂತ ಕರೆದಿದೆ. ದೇರ್ ಆರ್ 7 ರಿಂಗ್ಸ್ ಆಫ್ ಸ್ಪ್ಲೆಂಡರ್. ನಮ್ಮ ಮಾರ್ಗ ಕ್ರಮಣದಲ್ಲಿ ಅವುಗಳನ್ನು ದಾಟುವೆವು. ನಾನು ಹೇಳಿದ ಸ್ಥೂಲ ಸಾರೂಪ್ಯವು ಸಾಧ್ಯವಾದ ಬೇರೆಯವರೆಗೂ ಸೂಕ್ಷ್ಮವಾಗುತ್ತಾ ನಡೆಯುವುದು. ಈಗ ಸಾರೂಪ್ಯತೆ ಇತ್ತಲ್ಲ, ಅದು ಸ್ಥೂಲವಾಗಿತ್ತು. ಈಗ ಅದು ಕೂಡ ಸೂಕ್ಷ್ಮ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಈ 7 ಸ್ತರದ ವೃತ್ತಗಳನ್ನ ದಾಟಬೇಕಾದ್ರೆ ಈಗ ನಾವು ಕೇಂದ್ರಕ್ಕೆ ಅತಿ ಸಮೀಪವರ್ತಿಯಾದ ಸ್ಥಾನವನ್ನು ಸೇರುವೆವು. ವಿ ಆರ್ ವೆರಿ ಕ್ಲೋಸ್ ಟು ದ ಸೆಂಟರ್. ಇದೇ ಮಾನವನು ಮುಟ್ಟಬಲ್ಲ ಪರಾಕಾಷ್ಠೆಯ ನೆಲೆ.
ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ದಿಸ್ ಈಸ್ ದ ಸ್ಟೇಜ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಆಕ್ಚುಲಿ ರೀಚ್ ಅಪ್ ಟು, ಜೀವಂತವಾಗಿ ಇದ್ದುಕೊಂಡು. ಅಲ್ಲಿ ನಾವು ತೀರಾ ನೈಜ ಸ್ಥಿತಿಯೊಂದಿಗೆ ಸಮರಸವಾಗಿರುವುದು. ಸೊ ವಿ ಬಿಕಮ್ ಇನ್ ಟ್ಯೂನ್ ವಿತ್ ರಿಯಾಲಿಟಿ. ನೈಜ ಸ್ಥಿತಿಯೊಂದಿಗೆ ಸಮರಸವಾಗಿರುತ್ತೇವೆ. ಜೀವೇಶ್ವರರಲ್ಲಿ ನಾಮಮಾತ್ರವಾದ ಭೇದವನ್ನು ಉಳಿಸುವುದಕ್ಕಾಗಿ ಕೇಂದ್ರದಲ್ಲಿ ಪೂರ್ಣ ಐಕ್ಯವು ಶಕ್ತವಾಗದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಕೇಂದ್ರದಲ್ಲಿ ಪೂರ್ಣ ಐಕ್ಯತೆ ಶಕ್ತ ಆಗತ್ತೆ ಅಂತ ಎಷ್ಟೊಂದು ಜನಕ್ಕೆ ಕಲ್ಪನೆ ಇದೆ. ಪೂರ್ಣ ಐಕ್ಯತೆ ಆಗಲ್ಲ. ಕೇಂದ್ರದ ಹತ್ರ ಇಡ್ತೀವಿ, ಆದ್ರೆ ಕೇಂದ್ರದ ಜೊತೆ ಐಕ್ಯವಾಗಲ್ಲ. ಇದು ನಿಮ್ಗೆ ಪ್ರಶ್ನೆ ಬರುತ್ತೆ ಇದರಲ್ಲಿ ಎಕ್ಸಾಂಪಲ್. ಇಷ್ಟಿದೆ ಮಾನವನ ಸಿದ್ಧಿಯ ಔನ್ನತ್ಯ. ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅತ್ಯುಚ್ಚ ಪ್ರಗತಿಯನ್ನು ಸಾಧ ಬಯಸುವ ಪ್ರತಿಯೊಬ್ಬ ಮನುಷ್ಯನು ಪ್ರಾರಂಭದಿಂದಲೇ ಇದನ್ನು ದೃಷ್ಟಿಯಲ್ಲಿ ಇಟ್ಟಿಸಿಕೊಳ್ಳಬೇಕು. ಇದು ಯಾಕೆ ಇಷ್ಟು ವಿವರಣೆ ಮಾಡಿದ್ದಾರೆ ಬಾಬೂಜಿ ಅವರಂದ್ರೆ, ಪ್ರಾರಂಭದಿಂದನೇ ನಾವು ಆ ಗುರಿಯನ್ನು ಇಟ್ಕೋಬೇಕು. ಪ್ರಪಂಚದ ಯೋಗಿಗಳಲ್ಲಾಗಲಿ ಸಂತರರಾಗಲಿ ಬಹಳ ಕಡಿಮೆ ಜನರಿಗೆ ಇದರ ಕಲ್ಪನೆ ಇದ್ದಿತ್ತು. ಸೊ ತುಂಬಾ ಜನಕ್ಕೆ ಅದರ ಕಲ್ಪನೆ ಕೂಡ ಇಲ್ಲ. ಅದಕ್ಕೆ ನಿಮಗೆ ಸ್ಪಷ್ಟತೆ ಬರಲಿ, ಒಂದು ವಿಹಂಗಮ ನೋಟ ಸಿಗಲಿ ಅಂತ ಹೇಳಿ ಇದಿಷ್ಟು ಕೂಡ ವಿವರಣೆ ಕೊಟ್ಟಿದ್ದಾರೆ. ಅನೇಕ ಸಂಗತಿಗಳಲ್ಲಿ ಅವರ ಚರಮ ಸಿದ್ಧಿ ಎಂದರೆ ಎರಡನೆಯ ಅಥವಾ ಮೂರನೆಯ ವೃತ್ತವನ್ನು ದಾಟುವುದು. ಮೆನಿ ಪೀಪಲ್ ಥಾಟ್ ದಟ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ದಾಟದಷ್ಟೇನೆ ನಮ್ಮ ಕೆಲಸ ಅಂತ ಅನ್ಕೊಂಡ್ಬಿಟ್ರು. ಈ ಪ್ರಾರಂಭಿಕ ಮಟ್ಟದಲ್ಲಿಯೂ ಅವರು ತಮ್ಮ ಸಿದ್ಧಿಯನ್ನು ಅತ್ಯುನ್ನತವೆಂದು ತಿಳಿಯುವುದು ದುರ್ದೈವದ ಸಂಗತಿ. ಇಟ್ಸ್ ಎ ಟ್ರಾಜಿಡಿ that people think that just crossing the second and the third circles in the Maya region itself is the highest level of attainment. ಪೂರ್ಣತ್ವವನ್ನು ಹೊಂದಿದವರೆಂದು ಹೇಳಲಾದ ಬ್ರಹ್ಮಜ್ಞಾನಿಗಳೆಂದು ಎನಿಸಿಕೊಳ್ಳುವವರು ಜನರು ಪರೀಕ್ಷಿಸಲು ಸಾಧ್ಯವಾಗಲೆಂಬ ದೃಷ್ಟಿಯಿಂದ ಇವೆಲ್ಲವನ್ನು ಹೇಳಿದ್ದೇನೆ. ಅಗ್ನ ಜನತೆಯು ಸಾಮಾನ್ಯವಾಗಿ ಇಂಥವರ ಯೋಗ್ಯತೆಯನ್ನು ಬಾಹ್ಯ ರೂಪದ ಮೇಲಿಂದಲೋ ಭವ್ಯತೆಯ ಮೇಲಿಂದಲೋ ಅಳೆದು ನೋಡಿ ಅವರು ಪರಿಪೂರ್ಣರೆಂದು ಒಪ್ಪಿಕೊಳ್ಳುತ್ತಾರೆ. ಸೊ ಪೀಪಲ್ ಲುಕ್ ಅಟ್ ಎ ಗ್ರಾಸರ್ ಲೆವೆಲ್ and then think that these people have become wholesome in nature. So they have reached the wholesomeness that is supposed to be reached at the end of our journey. ಸೊ ತುಂಬಾ ಜನ ಜ್ಞಾನಿಗಳು ಅಂತ ಯಾರನ್ನ ನೋಡ್ತೀವಿ, ಅವನ್ನೆಲ್ಲ ಸರಿಯಾದಂತ ರೀತಿಯಲ್ಲಿ ಮಾಪದಂಡ ಮಾಡಿ ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗ್ಲಿ ಅಂತ ಹೇಳಿ ಇದಿಷ್ಟನ್ನು ಬರೆದಿದ್ದೀನಿ ಅಂತ ಪೂಜ್ಯ ಬಾಬೂಜಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಸಾಕಷ್ಟು ವಿಚಾರಗಳನ್ನ ಇವತ್ತು ಕವರ್ ಮಾಡಿದ್ದೀವಿ. ಸಾಕಷ್ಟು ಕಡೆ ನಿಮಗೆ ಕ್ಲಾರಿಫಿಕೇಶನ್ಸ್ ಕೂಡ ಆವಾಗವಾಗ ಏನೇನು ಪ್ರಶ್ನೆಗಳು ಕೇಳಿದ್ರು ಅಲ್ಲೆಲ್ಲ ಕೊಟ್ಟಿದ್ದೀವಿ. ಇನ್ನೂ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ, ಈಗ ಆಲ್ರೆಡಿ 7:15 ಆಗ್ತಾ ಬಂತು. ಇನ್ನೂ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ಮುಂದಿನ ತರಗತಿನಲ್ಲಿ ಆ ಪ್ರಶ್ನೆಗಳನ್ನ ತಗೊಂಬಂತು ಅಂದ್ರೆ ನಾವು ಕೇಳಬಹುದು. ಮತ್ತೊಮ್ಮೆ ಇವತ್ತೇನೆಲ್ಲ ಮಾತಾಡಿದ್ವಲ್ಲ ಅದನ್ನ ಮತ್ತೊಮ್ಮೆ ಕೇಳಿಸ್ಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆ ಬರುತ್ತೆ. ಸೊ ಎಲ್ಲಿವರೆಗೆ ನಮಗೆ ಗುರಿ ನಮ್ಮ ಮುಂದಿರಲ್ವೋ ಅಲ್ಲಿವರೆಗೆ ನಮ್ಮ ಚಲನೆ ಇನ್ನೂ ಶುರುನೇ ಆಗಿಲ್ಲ. ನಮಗೆ ಗುರಿ ಸ್ಪಷ್ಟವಾಗಿ ಇಟ್ಕೋಬೇಕು. ಈಗ ವೆರಿ ಸಿಂಪಲ್ ಎಕ್ಸಾಂಪಲ್, ಒಂದು 2ನೇ ಕ್ಲಾಸ್ ಹುಡುಗನಿಗೆ ನಾನು ನೀ PhD ಮಾಡ್ಬೇಕಪ್ಪ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ರಿ ಯಾರಾದ್ರೂ ನಾವು. ಆ 2ನೇ ಕ್ಲಾಸ್ ಹುಡುಗನಿಗೆ PhD ಅಂದ್ರೆ ಏನು ಅಂತ ಕೂಡ ಲವಲೇಶದ ಗಂಧವೂ ಇಲ್ಲ. ಆದ್ರೆ ಅವನು 2ನೇ ಕ್ಲಾಸ್ ಹುಡುಗ ಆವಾಗ 5ನೇ ಕ್ಲಾಸಿಗೆ ಬರ್ತಾನೆ, PhD ಮಾಡ್ಬೇಕಂತ ನಾ ಹೇಳಿದರೆ ಇದು PhDನಾ ಅಂತ ಕೇಳ್ತಾನೆ. ಮತ್ತೆ ಅದರ ನಂತರ 10ನೇ ಕ್ಲಾಸಿಗೆ ಬರ್ತಾನೆ, 10ನೇ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಇದು PhDನಾ ಅಂತ ಕೇಳ್ತಾನೆ. ಅಂದ್ರೆ ಕಾಲಕ್ರಮೇಣದಲ್ಲಿ ಅವನು PhD ಹತ್ರ ಬೆಳೀತಾ ಬೆಳೀತಾ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಅವನಿಗೆ PhDಯ ನಿಖರವಾದಂತ ಸ್ಪಷ್ಟವಾದಂತ ಒಂದು ಚಿತ್ರಣ ಅವನಿಗೆ ಮೂಡುತ್ತೆ. ಸೊ ಅವನು ಡಿಗ್ರಿ ಮಾಡಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡೋಷ್ಟರಲ್ಲಿ ಅವನು PhD ಅಂದ್ರೆ ಏನು, ಅದನ್ನ ಹೇಗೆ ಮಾಡಬೇಕು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ಗುರಿನ ಕೇಂದ್ರದವರೆಗೆ ನಮ್ಮ ಚಲನೆ ಏನಿದೆ ಅಲ್ಲಿ ಹೋಗಿ ಭಗವಂತನ ಜೊತೆ ನಮ್ಮ ಸಂಬಂಧನ ಮರುಸ್ಥಾಪನೆ ಮಾಡ್ಕೋಬೇಕು ಅಂತ ನಾವು ಗುರಿಯಾಗಿ ಇಟ್ಕೊಂಡ್ರೆ ನಾವು ಅಲ್ಲಿವರೆಗೂ ಹೋಗಿ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನಮ್ಮ ಹೃದಯ ಮತ್ತು ಮನಸ್ಸು ಅದಕ್ಕೆ ಸನ್ನದ್ಧವಾಗುತ್ತೆ. ನಾವು ಗುರಿಯನ್ನೇ ಇಟ್ಕೊಳ್ತೀರ. ಸೊ ಇನ್ನೊಂದು ಪಾಯಿಂಟ್ ಮಾಡಿದ್ದಾರೆ, ಕ್ಲಾರಿಫೈ ಮಾಡಿದ್ದಾರೆ, ಗುರಿಯನ್ನು ಇಟ್ಕೊಳ್ದಿರ ಮಾಡ್ತಕ್ಕಂಥ ಸಾಧನೆ ನಿಜವಾದಂತ ಸಾಧನೆ ಅಲ್ಲ, ನಿಜವಾದಂತ ಭಕ್ತಿ ಕೂಡ ಅಲ್ಲ. ಭಕ್ತಿನಲ್ಲಿ ಕರ್ತವ್ಯಕ್ಕಾಗಿ ಕರ್ತವ್ಯ ಮಾಡೋದು, ಡ್ಯೂಟಿ ಫಾರ್ ದ ಸೇಕ್ ಆಫ್ ಡ್ಯೂಟಿ, ಬಟ್ ದಟ್ ಇನ್ಕ್ಲೂಡ್ಸ್ ದ ಗೋಲ್. ಸೊ ದಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಭಕ್ತಿ ಯಾವುದೇ ಗುರಿ ಇಟ್ಕೊಳ್ದಿರ ಭಕ್ತಿ ಮಾಡ್ತೀನಿ ಅಂತ ಹೇಳ್ತಾರೆ, ಭಕ್ತಿನಲ್ಲೇ ಮುಳುಗಿರ್ಬೇಕು ಅಂತ ಹೇಳ್ತಾರೆ. ಭಕ್ತಿ ನಮಗೆ ಗುರಿ ಎಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಸಾಧನ ಮಾತ್ರ. ಸೊ ಗುರಿ ಏನು ಅಂತ ಅಷ್ಟು ವಿವರವಾಗಿ ಬರೆದಿದ್ದಾರೆ. ಸೊ 5 ವೃತ್ತಗಳು,
ಪಿಂಡ ಪ್ರದೇಶದಲ್ಲಿ. ಮುಕ್ತಿ ಅಂತ ಹೇಳಿದಾಗ 2 ಮತ್ತು 3ನೇ ವೃತ್ತ ಏನು ನಡುವೆ ಸ್ತರ ಇದೆಯಲ್ಲ, ವಲಯ ಇದೆಯಲ್ಲ, ಅದನ್ನ ನಾವು ಮುಕ್ತಿ ಅಂತ ಕರಿತೀವಿ. ನಾವು ತದನಂತರ 6ನೇ ಬಿಂದುಗೆ ಬಂದಾಗ ಅದಕ್ಕೆ ಇದನ್ನ ಕ್ಲಾರಿಫೈ ಮಾಡ್ತೀರಿ. ಈಗ ಒಂದ್ ಕಡೆ 2, 3 ಬಿಂದು ಅಂತ ಬರೆದಿದ್ದಾರೆ, ಇನ್ನೊಂದ್ ಕಡೆ 6ನೇ ಬಿಂದು ಅಂತ ಬರೆದಿರಲ್ಲ ಅಂತ ಹೇಳಿದ್ರು. ರಾಜೀವ್ನ ಕೇಳಿದಾಗ ಅವ್ರು ಸ್ಪಿರಿಚುವಲ್ ಅನಾಟಮಿಲಿ ಆ ಪಾಯಿಂಟ್ ನ ಕ್ಲಾರಿಫೈ ಮಾಡಿದ್ದಾರೆ. ಏನಂತ ಕ್ಲಾರಿಫೈ ಮಾಡಿದ್ದಾರೆ? ಸೆಕೆಂಡ್ ಪಾಯಿಂಟ್ ನಲ್ಲಿ ಯು ಸ್ಟಾರ್ಟ್ ಗೆಟಿಂಗ್ ದ ಸೀಡ್ ಆಫ್ ಲಿಬರೇಷನ್, ಬಟ್ ಆಸ್ ವಿ ಪ್ರೋಗ್ರೆಸ್ ಟು ದ ಅದರ್ ಪಾಯಿಂಟ್ಸ್ ಇನ್ ದ ಪಿಂಡ ಪ್ರದೇಶ, ವಿ ದೆನ್ ಗ್ರೋ into the state of liberation at the 6th point. But that is not the end of the journey. Neither salvation nor liberation is our goal. Our goal is to reach near the center and establish our original connection with the center as it was before. That is our goal. 11 ವೃತ್ತಗಳಿದೆ. ಅಹಂಕಾರದ ವೃತ್ತಗಳು ಮನೋಮಂಡಲದಲ್ಲಿ 5ನೇ ಬಿಂದು ದಾಟಿದ ಮೇಲೆ ಪಿಂಡ ಪ್ರದೇಶದಲ್ಲಿ 6ನೇ ಬಿಂದುವಿನಿಂದ 12ನೇ ಬಿಂದುವರೆಗೆ ನಮಗೆ 11 ವೃತ್ತಗಳು ಬರುತ್ತೆ. ಅಹಂಕಾರದ ವೃತ್ತಗಳು, the layers of ego or the circles of ego, there are 11 in number. Then you cross that. By the time you come to the 11th point and you cross that 11th circle of ego, you have got into a state of sarupyata. In other words, you have become identical with the state of God, but you have not become one with God, the presence of God. And that is exactly what you do when you make the journey in the central region. As you cross the 7 rings of splendor, the grosser nature of that sarupyata now goes, and we become established in the most subtle nature of that sarupyata, which makes it possible for us to re-establish our connection. The fact is that we cannot become one with God permanently, but we can re-establish our oneness of connection of oneness with God in the ultimate state near the center. So ನಾವು ಪೂರ್ಣವಾಗಿ ಐಕ್ಯವಾಗಲ್ಲ. ಐಕ್ಯತೆ ಏನು ಆಗ್ಲಿಕ್ಕೆ ನಮ್ಮ ಹಿಂದಿನ ಸಂಬಂಧ ಏನಿತ್ತು, ಭಗವಂತನ ಜೊತೆ ಐಕ್ಯವಾದಂತ ಒಂದು ಅವಿನಾಭಾವ ಸಂಬಂಧ ಏನಿತ್ತು, ಅದನ್ನ ಮರುಸ್ಥಾಪನೆ ಮಾಡ್ಕೊಳ್ತೀವಿ. Nobody is going to merge into the center. Please remember this. But we keep the center as our goal. So thanks for listening. We will all catch up again tomorrow morning at around 6 o'clock. ನಾಳೆ ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಎಲ್ಲರೂ ಸೇರೋಣಂತೆ. ಎಲ್ರಿಗೂ ಕೂಡ ಧನ್ಯವಾದಗಳು, ಯಾರ್ಯಾರು ಜಾಯಿನ್ ಆಗ್ಲಿಕ್ಕೆ ಸಾಧ್ಯವಾಯಿತು. ಮತ್ತೊಮ್ಮೆ ಇದನ್ನ ಕೇಳಿಸ್ಕೊಂಡು, ಯಾಕಂದ್ರೆ ಎಷ್ಟೊಂದು ಪಾಯಿಂಟ್ಸ್ ಇದರಲ್ಲಿ ಕ್ಲಾರಿಫೈ ಆಗಿದೆ. ಯಾರ್ಯಾರು SMP ಪ್ರೋಗ್ರಾಮ್ ಬರಿಬೇಕಂತಿದ್ರೆ ಅವರೆಲ್ಲರಿಗೂ ಕೂಡ ಪರೀಕ್ಷೆಗೂ ಸಹ ಸಾಕಷ್ಟು ಸಹಾಯ ಆಗುತ್ತೆ. ಸೊ ಮುಕ್ತಿ ಗಳಿಸಿದಂತ ಹಿಂದಿನ ಪ್ರಸಿದ್ಧವಾದಂತ ಮನುಷ್ಯರಲ್ಲಿ ಜನಕ, 11 ವೃತ್ತಗಳನ್ನು ದಾಟಿರ್ತಕ್ಕಂಥ ಮನುಷ್ಯನಲ್ಲಿ ನಮ್ಮ ಕಬೀರ, ಇವರು 2ರ ಉಲ್ಲೇಖನ ಬಾಬುಜಿಯವರು ಬರೆದಿದ್ದಾರೆ. ಅವತಾರಗಳನ್ನು ಸಹ ನಾವು ಪರಮ ಗುರಿಯಲ್ಲಿ ಇಟ್ಕೋಬಾರದು ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅವತಾರಗಳನ್ನ ನಾವು ಪರಮ ಗುರಿಯಾಗಿ ಇಟ್ಕೊಂಡ್ರೆ ಅವತಾರಗಳ ಸ್ತರದವರೆಗೇನೆ ನಾವು ಬೆಳಿತೀವಿ, ಅದನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅವತಾರಗಳೆಲ್ಲ ಮಹಾಮಾಯ ಸ್ತರದಿಂದ ಬಂದಿದ್ದಾರೆ ಅಂತ ಕೂಡ ಬರೆದಿದ್ದಾರೆ. ಇಷ್ಟು ಹೈಲೈಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ವಿ ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ಸೆಷನ್ ಟುಮಾರೋ, ವೇರ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ 3rd ಚಾಪ್ಟರ್, ಮಾರ್ಗಗಳು ಮತ್ತು ಸಾಧನಗಳು. ಸರಿನಾ? ಎಲ್ರಿಗೂ ಶುಭ ದಿನ. Thank you, brother. Thank you, brother. Thank you, sir. Thank you, brother.